Hi, hello everyone. This is Ashwini Buna. Welcome to SB Wisdom Career Academy, Vijaypur. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ವರ್ಲ್ಡ್ ಮ್ಯಾಪು. ಸೊ ಈ ವರ್ಲ್ಡ್ ಮ್ಯಾಪ್ನಲ್ಲಿ ಏನೇನು ಡಿಸ್ಕಷನ್ ಮಾಡ್ತೀನಿ ಅಂದರೆ 7 ಖಂಡಗಳು ಮತ್ತು ಓಷಿಯನ್ಸ್. ಹೌದಾ, 7 ಖಂಡಗಳು ಮತ್ತು ಓಷಿಯನ್ಸ್. ಅದಕ್ಕಿಂತ ಮುಂಚೆ ಈ 7 ಖಂಡಗಳದ್ದು ಲೊಕೇಶನ್ ಈ ಮ್ಯಾಪ್ನಲ್ಲಿ ನಿಮಗೆ ಗೊತ್ತಿರಬೇಕು. ಯಾಕೆ ಸ್ಟಡಿ ಮಾಡಬೇಕು ವರ್ಲ್ಡ್ ಮ್ಯಾಪ್ ಅಂದರೆ, ಇತ್ತೀಚೆಗೆ KS ಮತ್ತು UPSC ಎಕ್ಸಾಮ್ಸ್ ಅಥವಾ IAS ಎಕ್ಸಾಮ್ನಲ್ಲಿ ಹಲವಾರು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ PC ಮತ್ತು PSI. ಸೊ ಅತಿ ಹೆಚ್ಚು ಕ್ವಶನ್ಸ್ಗಳನ್ನ ಬರ್ತಾ ಇದ್ದಾವೆ ಅಟ್ಲಸ್ ಮೂಲಕ. ಹಾಗಾಗಿ ಈ ವರ್ಲ್ಡ್ ಮ್ಯಾಪನ್ನು ಅಟ್ಲಸ್ ಮೂಲಕ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ನಿಮ್ಮ ಪ್ರಪಂಚದ ನಕ್ಷೆ ಅಥವಾ ವರ್ಲ್ಡ್ ಮ್ಯಾಪ್ ಅಂತ ಕರಿತೇವೆ. ಸೊ ಡಿಸ್ಕಷನ್ ಮಾಡೋಣ. ಸೊ ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ? ಎಷ್ಟು ಖಂಡಗಳು? 7 ಖಂಡಗಳ. ಸೊ ನಿಮಗೆಲ್ಲ ಗೊತ್ತಿದೆ, ಭೂಮಿ ಒಂದು ಗ್ರಹ ಇದೆ. ಆ ಗ್ರಹದ ಮೇಲೆ ಅತಿ ಹೆಚ್ಚಾಗಿ ನೀರು ನೋಡ್ತೀವಿ. ಅದು ಸಾಗರ ಸಮುದ್ರಗಳಲ್ಲಿ ಹಂಚಿಕೆ ಆಗಿದೆ. ಇದು ನಿಮ್ಮ ಭೂಮಿ ಅಂತ ತಿಳ್ಕೊರಿ. ಸೊ 71% ಏನಿದೆ ನೀರಿದೆ. ಆಮೇಲೆ ಉಳಿದಿದ್ದ ಪರ್ಸೆಂಟೇಜ್ ಎಷ್ಟು ಅಂದರೆ 29% ಏನಿದೆ ಅಂತ ಕೇಳಿದರೆ ಭೂಪ್ರದೇಶಗಳು ಅಥವಾ ಲ್ಯಾಂಡ್ ಮಾಸ್ ಅಂತ ಕರಿತೀವಿ. ಈ ಭೂಪ್ರದೇಶವನ್ನೇ ನಾವು 7 ಖಂಡಗಳಾಗಿ ಓದ್ತೀವಿ. ಹಾಗಾದರೆ 7 ಖಂಡಗಳು ಅನುಕ್ರಮವಾಗಿ ನಿಮಗೆ ಗೊತ್ತಿರಬೇಕು. ಸೊ ಅತ್ಯಂತ ದೊಡ್ಡದಾದ ಖಂಡ ಯಾವುದು ಅಂದರೆ ಏಷ್ಯಾ ಖಂಡ. ಇಲ್ಲಿದೆ ನೋಡಿ. ಸೊ ಪರ್ಪಲ್ ಕಲರ್ ಇಲ್ಲಿ ಲೊಕೇಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಏಷ್ಯಾ ಕಾಂಟಿನೆಂಟ್. ಕಾಣಿಸ್ತಾ ಇದೆನಾ? ಪರ್ಪಲ್ ಕಲರ್. ಇದು ಏಷ್ಯಾ ಖಂಡ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಖಂಡ. ಫಸ್ಟ್ ನಂಬರ್ ಏಷ್ಯಾ ಖಂಡ. ಹಾಗಾದರೆ 2ನೇ ದೊಡ್ಡ ಖಂಡ ಯಾವುದು ಅಂದರೆ ಆಫ್ರಿಕಾ. ಸೊ ಏಷ್ಯಾ ಖಂಡದ ನೈಋತ್ಯದಲ್ಲಿರುವಂಥ ಖಂಡ 2ನೇ ದೊಡ್ಡ ಖಂಡ ಆಫ್ರಿಕಾ ಖಂಡ. ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಹಾಗಾದರೆ 3ನೇ ದೊಡ್ಡ ಖಂಡ ಯಾವುದು ಅಂದರೆ ಇಲ್ಲಿದೆ ನೋಡಿ, ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾ ಖಂಡ. ಎಷ್ಟನೇದಿದು? 3ನೇ ದೊಡ್ಡ ಖಂಡ. ಇನ್ನು 4ನೇ ದೊಡ್ಡ ಖಂಡ ಯಾವುದು ಅಂದರೆ ಉತ್ತರ ಅಮೇರಿಕಾದ ದಕ್ಷಿಣದಲ್ಲಿರುವಂಥ ಖಂಡ, ಸೌತ್ ಅಮೇರಿಕಾ ಕಾಂಟಿನೆಂಟ್ ಅಥವಾ ದಕ್ಷಿಣ ಅಮೇರಿಕಾ ಖಂಡ. ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನ ವಿಸ್ತೀರ್ಣದಲ್ಲಿ. ಆಮೇಲೆ 5ನೇ ದೊಡ್ಡ ಖಂಡ ಯಾವುದು ಅಂದರೆ ಅಂಟಾರ್ಕ್ಟಿಕ್. ಯಾವುದು? ಭಾಳ ಜನ ಇದು ಗೊತ್ತಿರಂಗಿಲ್ಲ. 5ನೇ ದೊಡ್ಡ ಖಂಡ ಯಾವುದು ಅಂದರೆ ಯುರೋಪ್ ಅಂತ ಹೇಳ್ತಾರೆ. ಯುರೋಪ್ 6ನೇ ದೊಡ್ಡ ಖಂಡ. 5ನೇದು ಯಾವುದು ಅಂತ ಕೇಳಿದರೆ ಅಂಟಾರ್ಕ್ಟಿಕ್. ಸೊ 6ನೇದು ಬರುತ್ತೆ. 6ನೇ ದೊಡ್ಡ ಖಂಡ ಯುರೋಪ್. ಹಾಗಾದರೆ ಅತ್ಯಂತ ಚಿಕ್ಕದಾದ ಖಂಡ ಯಾವುದು ಅಂದರೆ ಆಸ್ಟ್ರೇಲಿಯಾ. ಅತ್ಯಂತ ಚಿಕ್ಕದಾದ ಖಂಡ 7ನೇ ಖಂಡ ಆಸ್ಟ್ರೇಲಿಯಾ. ಲೊಕೇಶನ್ಸ್ ಗೊತ್ತಾಯ್ತಾ? ಇನ್ನೊಂದ್ಸಲ ಮ್ಯಾಪ್ ಒಬ್ಸರ್ವ್ ಮಾಡ್ರಿ. ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. 2ನೇ ದೊಡ್ಡ ಖಂಡ ಯಾವುದು? ಆಫ್ರಿಕಾ. 3ನೇ ದೊಡ್ಡ ಖಂಡ ಯಾವುದು? ಉತ್ತರ ಅಮೇರಿಕಾ ಖಂಡ. 4ನೇದು ದಕ್ಷಿಣ ಅಮೇರಿಕಾ ಖಂಡ. 5ನೇದು ಅಂಟಾರ್ಕ್ಟಿಕ್ ಖಂಡ. 6ನೇದು ಯುರೋಪ್ ಖಂಡ. ಮತ್ತು ಅತ್ಯಂತ ಚಿಕ್ಕದಾದ ಖಂಡ ಯಾವುದು ಅಂದರೆ ಆಸ್ಟ್ರೇಲಿಯಾ. ಇದು ವಿಸ್ತೀರ್ಣಕ್ಕೆ ಅನುಸಾರವಾಗಿ. ಈ ನಮಗೆ ಪಾಪ್ಯುಲೇಷನ್ ವೈಸ್ನು ಗೊತ್ತಿರಬೇಕು. ಜನಸಂಖ್ಯೆಗೆ ಅನುಸಾರವಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಯಾವುದು ಅಂದರೆ ಏಷ್ಯಾ ಖಂಡ. ನೋಡ್ರಿ, ಏಷ್ಯಾ ಖಂಡ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ವಿಸ್ತೀರ್ಣದಲ್ಲೂ ದೊಡ್ಡದಾದ ಖಂಡ ಯಾವುದು ಅಂದರೆ ಏಷ್ಯಾ. ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಯಾವುದು ಅಂದ್ರೂ ಕೂಡ ಏಷ್ಯಾ ಖಂಡ. 2ರಲ್ಲೂ ಮೊದಲನೇ ಸ್ಥಾನದಲ್ಲಿದೆ. ಹಾಗಾದರೆ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಖಂಡ ಯಾವುದು ಅಂದರೆ ಆಫ್ರಿಕಾ ಖಂಡ. ಯಾವುದು? ಆಫ್ರಿಕಾ ಖಂಡ. ವಿಸ್ತೀರ್ಣದಲ್ಲೂ 2ನೇದು ಮತ್ತು ಜನಸಂಖ್ಯೆಯಲ್ಲೂ ಕೂಡ 2ನೇ ದೊಡ್ಡ ಖಂಡ. ಹಾಗಾದರೆ 3ನೇದು ಯಾವುದ್ರೆ? ಗೆಸ್ ಮಾಡ್ತೀರಾ ಆನ್ಸರ್? ಜನಸಂಖ್ಯೆಯಲ್ಲಿ ಅತ್ಯಂತ 3ನೇ ದೊಡ್ಡದಾದ ಖಂಡ ಯಾವುದು ಅಂದರೆ ಯುರೋಪ್ ಖಂಡ. ಯಾವುದು? ಯುರೋಪ್ ಖಂಡ. ನೆಕ್ಸ್ಟ್ ಆಫ್ಟರ್ ಯುರೋಪ್ 4ನೇ ಖಂಡ ಯಾವುದು ಅಂತ ಕೇಳಿದರೆ ಜನಸಂಖ್ಯೆಯಲ್ಲಿ ಉತ್ತರ ಅಮೇರಿಕಾ ಖಂಡ. 5ನೇದು ದಕ್ಷಿಣ ಅಮೇರಿಕಾ ಖಂಡ. 6ನೇದು ಯಾವುದು ಅಂತ ಕೇಳಿದರೆ ಆಸ್ಟ್ರೇಲಿಯಾ ಖಂಡ. ಹಾಗಾದರೆ ಅತಿ ಕಡಿಮೆ, ಫಸ್ಟ್ ಆಫ್ ಆಲ್ ಅಲ್ಲಿ ಜನ ವಸತಿನೇ ಕಂಡು ಬರಂಗಿಲ್ಲ, ಜನಸಂಖ್ಯೆನೇ ಇಲ್ಲ. ಯಾವುದು ಅಂದರೆ ಅದು ಅಂಟಾರ್ಕ್ಟಿಕ್ ಖಂಡ. ಹೌದಾ ಇಲ್ಲ? ಸೊ ಇದು 7ನೇ ಸ್ಥಾನದಲ್ಲಿ ಬರುತ್ತೆ. ಜನವಸತಿ ಇಲ್ಲದ ಖಂಡ ಯಾವುದು ಅಂತ ಕೇಳಿದರೆ ಅಂಟಾರ್ಕ್ಟಿಕ್ ಖಂಡ. ಕ್ಲಿಯರ್? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಸೊ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಖಂಡಗಳು ಇಲ್ಲಿ ಬರೀತೀನಿ ನೋಡ್ರಿ. ಇಲ್ಲಿ ಫಸ್ಟ್ ಒನ್ ವಿಸ್ತೀರ್ಣದಲ್ಲಿ ಏಷ್ಯಾ ಬರುತ್ತೆ,
ಎರಡನೇದು ವಿಸ್ತೀರ್ಣದಲ್ಲಿ ಎರಡನೇ ದೊಡ್ಡದ ಖಂಡ ಯಾವುದು? ಆಫ್ರಿಕಾ ಇದೆ, ಆಫ್ರಿಕಾ. ದೆನ್ ಥರ್ಡ್ ಒನ್ ಯಾವುದು ಅಂತ ಕೇಳಿದ್ರೆ, ಥರ್ಡ್ ಒನ್ ನಾರ್ತ್ ಅಮೇರಿಕಾ, ನಾರ್ತ್ ಅಮೇರಿಕಾ. ಆ್ಯಂಡ್ ಫೋರ್ತ್ ಒನ್ ಸೌತ್ ಅಮೇರಿಕಾ. ವಿಸ್ತೀರ್ಣ ಪ್ರಕಾರ ಹೇಳ್ತಾ ಇದ್ದೀನಾ? ಐದನೇದು ಅಂಟಾರ್ಕಟಿಕ್. ಯಾವುದ್ರೆ? ಅಂಟಾರ್ಕಟಿಕ್. ಆರನೇದು ಯುರೋಪ್, ಯುರೋಪ್. ಹಾಗಾದ್ರೆ ಏಳನೇ ಖಂಡ ಯಾವುದು ವಿಸ್ತೀರ್ಣದಲ್ಲಿ? ಆಸ್ಟ್ರೇಲಿಯಾ. ಲಾಸ್ಟ್ ಕಾಂಟಿನೆಂಟ್ ಯಾವ್ದ್ರಿ? ಆಸ್ಟ್ರೇಲಿಯಾ. ಓಕೆ, ರೈಟ್, ಆಸ್ಟ್ರೇಲಿಯಾ. ಇದು ವಿಸ್ತೀರ್ಣಕ್ಕೆ ಅನುಸಾರವಾಗಿ. ಇನ್ನು ಪಾಪ್ಯುಲೇಷನ್ ವೈಸ್ ನೋಡೋಣ ಬನ್ನಿಲೆ. ಪಾಪ್ಯುಲೇಷನ್ ವೈಸ್ ಸಿಎನ್ ಈ ಕಡೆ ಬರೀತೀನಿ ನೋಡ್ರಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಯಾವುದು? ಏಷ್ಯಾ. ಆಫ್ಕೋರ್ಸ್ ವಿಸ್ತೀರ್ಣದಲ್ಲಿ ಮೊದಲನೇ ಸ್ಥಾನದಲ್ಲಿದೆ, ಜನಸಂಖ್ಯೆಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ದೊಡ್ಡ ಖಂಡ ಯಾವುದು ಜನಸಂಖ್ಯೆಯಲ್ಲಿ? ಆಫ್ರಿಕಾ. ಆಫ್ರಿಕಾ ಇದನ್ನೂ ಕೂಡ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿದೆ, ಅದೇ ರೀತಿ ಜನಸಂಖ್ಯೆಯಲ್ಲೂ ಕೂಡ ಎರಡನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಥರ್ಡ್ ಒನ್, ಜನಸಂಖ್ಯೆಯಲ್ಲಿ ಮೂರನೇ ದೊಡ್ಡದಾದ ಖಂಡ ಯಾವುದು ಅಂತ ಕೇಳಿದ್ರೆ ಯುರೋಪ್ ಖಂಡ, ಯುರೋಪ್ ಖಂಡ. ನಾಲ್ಕನೇದು ನಾರ್ತ್ ಅಮೇರಿಕಾ, ನಾರ್ತ್ ಅಮೇರಿಕಾ. ಸೊ ಫಿಫ್ತ್ ಒನ್ ಸೌತ್ ಅಮೇರಿಕಾ, ಸೌತ್ ಅಮೇರಿಕಾ. ಆ್ಯಂಡ್ ಸಿಕ್ಸ್ ಒನ್ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ. ದೆನ್ ಸೆವೆಂತ್ ಒನ್ ಯಾವುದು? ಅಂಟಾರ್ಕ್ಟಿಕ್. ಫಸ್ಟ್ ಆಫ್ ಆಲ್ ಅಲ್ಲಿ ಪಾಪ್ಯುಲೇಷನ್ ಎಲ್ಲ. ಸೊ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಅಥವಾ ಜನಸಂಖ್ಯೆ ರಹಿತವಾದ ಖಂಡ ಯಾವುದು ಅಂದ್ರೆ ಅಂಟಾರ್ಕ್ಟಿಕ್. ಯಾವ್ದ್ರಿ? ಅಂಟಾರ್ಕಟಿಕ್. ದಿಸ್ ಈಸ್ ಅಂಟಾರ್ಕಟಿಕ್. ಸೊ ಕ್ಲಿಯರ್ ಆಯ್ತಲ್ಲ? ವಿಸ್ತೀರ್ಣಕ್ಕೆ ಅನುಸಾರವಾಗಿ, ಜನಸಂಖ್ಯೆಗೆ ಅನುಸಾರವಾಗಿ. ಕ್ಲಿಯರ್? ಸೊ ದಿಸ್ ಈಸ್ ಕಾಲ್ಡ್ ವರ್ಲ್ಡ್ ಮ್ಯಾಪ್. ನೆಕ್ಸ್ಟ್ ಇವಾಗ ಏನ್ ಮಾಡಬೇಕು ಅಂದ್ರೆ, ಇದು ಖಂಡಗಳ ಬಗ್ಗೆ ಆಯ್ತು. ಹಾಗಾದ್ರೆ 71% ಏನಿದೆ ಅಂತ ಹೇಳಿದೆ ನಾನು? ಓಷಿಯನ್ಸ್. ಹೌದಾ? ಎಷ್ಟು ಏನಿದೆ? ನೀರಿದೆ. 71% ಅದು ಸಾಗರ ಮತ್ತು ಸಮುದ್ರಗಳಲ್ಲಿ ಹಂಚಿಕೆಯಾಗಿರುವಂತಹ ನೀರು. ಹೌದಾ? ಆ ನೀರನ್ನ ನಾವು 5 ಮಹಾಸಾಗರಗಳಾಗಿ ಅಧ್ಯಯನ ಮಾಡ್ತೀವಿ. ಎಷ್ಟು? 5 ಮಹಾಸಾಗರ. ದೇರ್ ಆರ್ 5 ಓಷಿಯನ್ಸ್ ಇನ್ ದ ವರ್ಲ್ಡ್. ಹಾಗಾದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಮಹಾಸಾಗರ ಯಾವುದು ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಯಾವುದು? ಪೆಸಿಫಿಕ್ ಮಹಾಸಾಗರ. ಹಾಗಾದ್ರೆ ಎಲ್ಲಿ ಬರುತ್ತೆ ಈ ಪೆಸಿಫಿಕ್ ಮಹಾಸಾಗರ ಅಂತ ಕೇಳಿದ್ರೆ, ಇದು ಉತ್ತರ ಅಮೆರಿಕ ಖಂಡ, ಇದು ದಕ್ಷಿಣ ಅಮೆರಿಕ ಖಂಡ. ಸೊ ಈ ಎರಡೂ ಖಂಡಗಳ ಪಶ್ಚಿಮ ಭಾಗದಲ್ಲಿರುವಂತಹ ಸಾಗರ ಯಾವುದು? ಪೆಸಿಫಿಕ್ ಸಾಗರ. ಇದಿಷ್ಟು ಹೋಲ್ ಪಾರ್ಟ್. ಹಾಗಾದ್ರೆ ಇಲ್ಲ ಅಷ್ಟೇ ಇದೇನಾ ಪೆಸಿಫಿಕ್ ಸಾಗರ? ಇಲ್ಲ. ಮತ್ತೆಲ್ಲಿದೆ? ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡದ ಪೂರ್ವ ಭಾಗದಲ್ಲಿ. ಸೊ ಇಲ್ಲಿನೂ ಕೂಡ ಬರ್ದಿದ್ದಾರೆ ನೋಡ್ರಿ, ಪೆಸಿಫಿಕ್ ಓಷನ್. ಮತ್ತೆ ನೀವು ಕ್ವಶನ್ ಕೇಳ್ಬೋದು, ಎರಡೆರಡು ಅದಾವೇನ್ರಿ ಅಂತ ಹೇಳಿ. ಸೊ ನಮ್ಮ ಭೂಮಿ ಹೆಂಗದರೆ? ರೌಂಡ್ ಶೇಪ್ ನಲ್ಲಿದೆ, ಗೋಳಾಕಾರವಾಗಿದೆ. ಸೊ ಹಿಂದ್ಗಡೆ ಹೋಗಿ ಜಾಯಿಂಟ್ ಮಾಡಿದ್ರೆ ಏನಾಗುತ್ತೆ? ಅದು ಒಂದೇ ಓಷನ್ ಆಗುತ್ತೆ. ತಿಳಿತಾ? ಸೊ ಅತ್ಯಂತ ದೊಡ್ಡದಾದ ಮಹಾಸಾಗರ ಯಾವುದು ಅಂತ ಕೇಳಿದ್ರೆ ಪೆಸಿಫಿಕ್ ಮಹಾಸಾಗರ ನಂಬರ್ 1. ಹಾಗಾದ್ರೆ ಎರಡನೇ ದೊಡ್ಡ ಸಾಗರ ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರ. ಇದು ಇಂಗ್ಲಿಷ್ ವರ್ಣಮಾಲೆಯ ಎಸ್ ಆಕಾರದಲ್ಲಿರುವ ಸಾಗರ. ನೋಡ್ರಿ, ನೀವು ಹೆಂಗ್ ಬರ್ದ್ರೋ ಅದು ಎಸ್ ಆಗ್ತದೆ. ಇಂಗ್ಲಿಷ್ ವರ್ಣಮಾಲೆ ಎಸ್ ಆಕಾರದಲ್ಲಿರುವ ಸಾಗರ ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರ. ಇದು ಎರಡನೇ ದೊಡ್ಡದಾದ ಸಾಗರ. ನೆಕ್ಸ್ಟ್ ಥರ್ಡ್ ಒನ್, ಥರ್ಡ್ ಲಾರ್ಜೆಸ್ಟ್ ಓಷನ್ ಯಾವುದು ಅಂತ ಕೇಳಿದ್ರೆ ಇಂಡಿಯನ್ ಓಷನ್. ನಮ್ಮ ಭಾರತದ ದಕ್ಷಿಣದಲ್ಲಿರುವ ಸಾಗರ ಯಾವುದು? ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ಅಂತ ಕರಿತೇವೆ. ಎಷ್ಟನೇ ದೊಡ್ಡ ಸಾಗರ ಇದು? ಥರ್ಡ್ ಲಾರ್ಜೆಸ್ಟ್, ಮೂರನೇ ದೊಡ್ಡದಾದ ಸಾಗರ. ನೆಕ್ಸ್ಟ್ ನಾಲ್ಕನೇದು ಎಲ್ಲಿದೆ ರೀ? ಸದರ್ನ್ ಓಷಿಯನ್. ಸೊ ಸದರ್ನ್ ಓಷಿಯನ್ ಎಲ್ಲಿದೆ ಅಂತ ಕೇಳಿದ್ರೆ ಹೆಸರೇ ಹೇಳ್ತಾ ಇದೆ. ಸದರ್ನ್ ಅಂದ್ರೆ ಏನು? ದಕ್ಷಿಣ. ದಕ್ಷಿಣ ಸಾಗರ ದಕ್ಷಿಣದಲ್ಲಿರುತ್ತೆ, ಹೌದಲ್ಲ? ಸೊ ಎಲ್ಲಿದೆ ಅಂತ ಕೇಳಿದ್ರೆ ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣದಲ್ಲಿ, ಅವ್ರಿಲ್ಲಿ ಬರ್ದಿಲ್ಲ, ನಾನೇ ಬರಿತೀನಿ ನೋಡ್ರಿ. ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣದಲ್ಲಿ, ಆಫ್ರಿಕಾ ಖಂಡದ ದಕ್ಷಿಣದಲ್ಲಿ, ಆಸ್ಟ್ರೇಲಿಯಾ ಖಂಡದ ದಕ್ಷಿಣದಲ್ಲಿ. ಇಲ್ಲೇನು ವಾಟರ್ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಹೋಲ್ ಪಾರ್ಟ್ ಈಸ್ ಸದರ್ನ್ ಓಷಿಯನ್. ಬರಿತಾ ಇದ್ದೀನಿ ನೋಡ್ರಿ ಇಲ್ಲಿ, ಸದರ್ನ್ ಓಷಿಯನ್. ಇದು ನಾಲ್ಕನೇ ದೊಡ್ಡದಾದ ಸಾಗರ. ಬಹಳ ಜನ ಇದು ಗೊತ್ತಿರಂಗಿಲ್ಲ, ಸೊ ಗೊತ್ತಿರಲಿ. ನಾಲ್ಕನೇ ದೊಡ್ಡದಾದ ಸಾಗರ ಯಾವುದು ಅಂದ್ರೆ ಆರ್ಕ್ಟಿಕ್ ಓಷಿಯನ್ ಅಂತ ಹೇಳ್ಬಾರ್ದು. ಯಾವುದು? ಸದರ್ನ್ ಓಷಿಯನ್. ಹಾಗಾದ್ರೆ ಅತ್ಯಂತ ಚಿಕ್ಕದಾದ ಸಾಗರ ಯಾವುದು ಅಂದ್ರೆ
ಆರ್ಕ್ಟಿಕ್ ಓಷಿಯನ್ 5ನೇ ಸ್ಥಾನದಲ್ಲಿರುವಂತಹ ಸಾಗರ. ಅರ್ಥ ಆಯ್ತಾ? ಲೊಕೇಶನ್ ಒಂದ್ಸಲ ನೋಡ್ರಿ. ಉತ್ತರ ಅಮೆರಿಕಾ ಖಂಡದ ಉತ್ತರದಲ್ಲಿ, ಯುರೇಷಿಯಾ ಖಂಡದ ಉತ್ತರದಲ್ಲಿ. ಯುರೇಷಿಯಾ ಅಂದ್ರೆ ಗೊತ್ತು, ಯುರೋಪ್ ಪ್ಲಸ್ ಏಷ್ಯಾ ಎರಡನ್ನ ಸೇರಿಸಿ ಯುರೇಷಿಯಾ ಅಂತ ಕರೀತಾರೆ. ಇದರ ಉತ್ತರದಲ್ಲಿರುವಂತಹ ಸಾಗರ ಯಾವುದು? ಆರ್ಕ್ಟಿಕ್ ಸಾಗರ. ಅತ್ಯಂತ ಚಿಕ್ಕದಾದ ಸಾಗರ, 5ನೇ ಸಾಗರ. ಲೊಕೇಶನ್ಸ್ ಗೊತ್ತಾಯ್ತಾ? ಕಾಂಟಿನೆಂಟ್ಸ್ ಮತ್ತೆ ಓಷಿಯನ್ಸ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಒಂದೊಂದು ಖಂಡಗಳನ್ನ ವಿಸ್ತಾರವಾಗಿ ನೋಡ್ಕೊಂತ ಹೋಗೋಣ. ಸೊ ಅತ್ಯಂತ ದೊಡ್ಡದಾದ ಖಂಡ ಯಾವುದು ಅಂತ ಕೇಳಿದ್ರೆ ಏಷ್ಯಾ ಖಂಡ. ಯಾವುದು? ಏಷ್ಯಾ ಖಂಡ. ವಿಸ್ತೀರ್ಣದಲ್ಲೂ ಮೊದಲನೇ ದೊಡ್ಡದಾದ ಖಂಡ, ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲೂ ಕೂಡ. ಸೊ ಎರಡರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಏಷ್ಯಾ ಖಂಡ. ಸೊ ಡಿಸ್ಕಸ್ ಮಾಡೋಣ. ಯಾವ ಖಂಡ ರೀ ಇದು? ಮ್ಯಾಪ್ ನೋಡಿ ಹೇಳ್ಬೋದಾ? ಬರ್ದಿದ್ದಾರೆ ಇಲ್ವಾ? ದಿಸ್ ಈಸ್ ಏಷ್ಯಾ ಕಾಂಟಿನೆಂಟ್. ಯಾವ್ದ್ರಿ ಇದು? ಏಷ್ಯಾ ಖಂಡ. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡೋಣ. ಸಿಯ ಸೊ ಮತ್ತೆ ಇಲ್ಲಿ ಕಾಂಟಿನೆಂಟ್ಸ್ ಬರ್ತಾ ಇದಾವ. 7 ಖಂಡಗಳು. ಹೆಸರು ಹೇಳಿದ್ದೀನಿ ಆಲ್ರೆಡಿ. ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಕ್ಟಿಕ್, ಯುರೋಪ್ ಅಂಡ್ ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವುದು? ಆಸ್ಟ್ರೇಲಿಯಾ. ನೆಕ್ಸ್ಟ್ ಅದೇ ರೀತಿಯಾಗಿ ಪಾಪ್ಯುಲೇಷನ್ ವೈಸ್ ಅಂತ ಹೇಳ್ದಲ್ಲ, ಜನಸಂಖ್ಯೆಗೆ ಅನುಗುಣವಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಏಷ್ಯಾ, 2ನೇದು ಯಾವುದು? ಆಫ್ರಿಕಾ, 3ನೇದು ಯುರೋಪ್, 4ನೇದು ನಾರ್ತ್ ಅಮೇರಿಕಾ, 5ನೇದು ಸೌತ್ ಅಮೇರಿಕಾ, 6ನೇದು ಯಾವ್ದ್ರಿ? ಆಸ್ಟ್ರೇಲಿಯಾ. ಹಾಗಾದ್ರೆ ಲಾಸ್ಟ್ ಒನ್ ಇಸ್ ಅಂಟಾರ್ಕ್ಟಿಕ್. ಓಕೆ, ನೆಕ್ಸ್ಟ್. ಸೊ ಇವಾಗ ಏಷ್ಯಾ ಖಂಡದ ಬಗ್ಗೆ ವಿಸ್ತಾರವಾಗಿ ನೋಡ್ಕೊಂತ ಹೋಗೋಣ. ಏಷ್ಯಾ ಬನ್ನಿ. ಏಷ್ಯಾ ಈಸ್ ಬೌಂಡೆಡ್ ಬೈ ಓಷಿಯನ್ಸ್ ಫ್ರಮ್ 3 sides. ಏನಂತ ಹೇಳ್ತಾ ಇದ್ದಾರೆ? ಏಷ್ಯಾ ಖಂಡವು ಒಟ್ಟು 3 ಸಾಗರಗಳಿಂದ ಸುತ್ತುವರೆಯಲ್ಪಟ್ಟಿದೆ. ಎಷ್ಟು ಸಾಗರಗಳು? 3 ಸಾಗರ. ತೋರಿಸ್ತೀನಿ ಮ್ಯಾಪ್ನಲ್ಲಿ. ನೆಕ್ಸ್ಟ್ ನೋಡೋಣ. ಟು ದ ನಾರ್ತ್ ಆಫ್ ಏಷ್ಯಾ ಇಟ್ ಈಸ್ ಆರ್ಕ್ಟಿಕ್ ಓಷಿಯನ್. ನಾರ್ತ್ ಅಂದ್ರೆ ಏಷ್ಯಾ ಖಂಡದ ಉತ್ತರದಲ್ಲಿರುವಂಥ ಸಾಗರ ಯಾವುದು? ಆರ್ಕ್ಟಿಕ್ ಓಷಿಯನ್. ಅದೇ ರೀತಿಯಾಗಿ ಟು ದ ಈಸ್ಟ್ ಆಫ್ ಏಷ್ಯಾ ಇಟ್ ಈಸ್ ಪಸಿಫಿಕ್ ಓಷಿಯನ್. ಈಸ್ಟ್ ಅಂದ್ರೆ ಯಾವ ದಿಕ್ಕ್ರಿ? ಪೂರ್ವ ದಿಕ್ಕು. ಸೊ ಏಷ್ಯಾ ಖಂಡದ ಪೂರ್ವದಲ್ಲಿರುವಂಥ ಸಾಗರ ಯಾವುದು ಅಂದ್ರೆ ಪೆಸಿಫಿಕ್ ಸಾಗರ. ನೆಕ್ಸ್ಟ್, ಆ್ಯಂಡ್ ಟು ದ ಸೌತ್ ಇಟ್ ಈಸ್ ಇಂಡಿಯನ್ ಓಷಿಯನ್. ಸೊ ಏಷ್ಯಾ ಖಂಡದ ದಕ್ಷಿಣದಲ್ಲಿರುವಂಥ ಸಾಗರ ಯಾವುದು? ಇಂಡಿಯನ್ ಓಷನ್. ಒಂದ್ಸಲ ಮ್ಯಾಪ್ನಲ್ಲಿ ನೋಡೋಣ ಬನ್ನಿ. ಸೊ ದಿಸ್ ಇಸ್ ಮ್ಯಾಪ್ ಆಫ್ ಏಷ್ಯಾ. ಒಂದ್ಸಲ ನೋಡೋಣ. ಸೊ ಏಷ್ಯಾ ಖಂಡದ ಉತ್ತರದಲ್ಲಿರುವಂತಹ ಸಾಗರ ಯಾವುದು? ಇಲ್ಲಿದೆ ಆರ್ಕಟಿಕ್ ಸಾಗರ. ಯಾವ ಸಾಗರ ರೀ ಇದು? ಆರ್ಕ್ಟಿಕ್ ಸಾಗರ. ಟು ದ ಈಸ್ಟ್ ಆಫ್ ಏಷ್ಯಾ, ಈಸ್ಟ್ ಅಂದ್ರೆ ಏಷ್ಯಾ ಖಂಡದ ಪೂರ್ವದಲ್ಲಿರುವಂತಹ ಸಾಗರ ಯಾವುದು? ಪೆಸಿಫಿಕ್ ಸಾಗರ, ಪೆಸಿಫಿಕ್ ಓಷಿಯನ್. ಹಾಗಾದ್ರೆ ಏಷ್ಯಾ ಖಂಡದ ದಕ್ಷಿಣದಲ್ಲಿರುವಂತಹ ಸಾಗರ ಯಾವುದು? ಇಂಡಿಯನ್ ಓಷಿಯನ್. ಯಾವ ಸಾಗರ? ಇಂಡಿಯನ್ ಓಷನ್. ಕ್ಲಿಯರ್? ಒಟ್ಟು 3 ಸಾಗರಗಳಿಂದ ಸುತ್ತುವರೆಯಲ್ಪಟ್ಟಿದೆ. ಹಾಗಾದ್ರೆ ಏಷ್ಯಾ ಖಂಡದ ಪಶ್ಚಿಮದಲ್ಲಿ ಏನಿದೆ ಅಂತ ಕೇಳಿದ್ರೆ ಖಂಡ ಇದೆ. ಯುರೋಪ್ ಖಂಡ ಇದೆ, ಪ್ಲಸ್ ಮತ್ತೆ ಯಾವ್ದ್ರೆ ಆಫ್ರಿಕಾ ಖಂಡಗಳಿದೆ. ತಿಳಿದ? ಇಲ್ಲಿ ಯಾವುದೇ ಸಾಗರ ಬರಂಗಿಲ್ಲ. ಕಾಂಟಿನೆಂಟ್ಸ್ ಒಂದು ಯುರೋಪ್ ಮತ್ತು ಆಫ್ರಿಕಾ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ನೋಡ್ರಿ, ಹೆಡ್ಲೈನ್ ಏನ್ ಕೊಟ್ಟಿದ್ದಾರೆ? ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಯುರೋಪ್. ಏನಂತ ಹೇಳ್ತಾ ಇದ್ದಾರೆ? ಬೌಂಡ್ರೀಸ್ ಅಂದ್ರೆ ಗಡಿ ರೇಖೆಗಳು. ಈಗ ನಮ್ಮ ಭಾರತದ ಗಡಿ ದೇಶಗಳು ಅಂದ್ರೆ ಎಷ್ಟು ಅಂತ ಹೇಳ್ತೀರಿ? 7 ಅಂತ ಹೇಳ್ತೀರಾ, ಹೌದಾ ಇಲ್ಲ? ಅದೇ ರೀತಿಯಾಗಿ ಏಷ್ಯಾ ಖಂಡ ಯಾವ ಯಾವ ಖಂಡಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತೇಳಿ ನೋಡೋಣ. ಅಲ್ಲಿ ಸಾಗರ ಬರ್ಬೋದು, ಸಮುದ್ರ ಬರ್ಬೋದು, ಮೌಂಟೇನ್ಸ್ ಬರ್ಬೋದು, ಅದನ್ನೆಲ್ಲ ನೋಡೋಣ. ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಯುರೋಪ್. ಏಷ್ಯಾ ವಿತ್ ಯುರೋಪ್. ಸೊ ಫಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಏಷ್ಯಾ ಈಸ್ ಸೆಪರೇಟೆಡ್ ಫ್ರಮ್ ಯುರೋಪ್ ಇನ್ ದ ವೆಸ್ಟ್. Asia is separated from Europe in the west. Okay. Next, by Ural mountains. ನೋಡ್ರಿ, mountains ಅಂತ ಹೇಳಿದೆ. Ural mountains, the Caspian Sea, the Caucasus mountains and the Black Sea. ಕಪ್ಪು ಸಮುದ್ರ. ಸೊ ಏಷ್ಯಾ ಖಂಡದ ಪಶ್ಚಿಮದಲ್ಲಿರುವ ಖಂಡ ಯಾವುದು ಅಂತ ಹೇಳಿದೆ ನಾನು ನಿಮಗೆ? ಯುರೋಪ್ ಖಂಡ.
ಹಾಗಾದ್ರೆ ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನ ಬೇರ್ಪಡಿಸುವಂತಹ ಅಂಶಗಳು ಯಾವ್ದಾವ್ದು ಇಲ್ಲಿ ಕೊಟ್ಟಿದ್ದಾರೆ. 2 ಮೌಂಟೇನ್ಸ್ ಬರ್ತಾವ ಮತ್ತೆ 2 ಸಮುದ್ರಗಳು. ಮೌಂಟೇನ್ಸ್ ಅಂದಾಗ ಯಾವ್ದ್ಯಾವ್ದು? ಯುರಾಲ್ ಮೌಂಟೇನ್ಸ್ ನಂಬರ್ 1. ಇನ್ನೊಂದು ಮೌಂಟೇನ್ಸ್ ಯಾವ್ದ್ರೆ? ಕಾಕಸಸ್ ಮೌಂಟೇನ್ಸ್. ಈ 2 ಪರ್ವತ ಶ್ರೇಣಿಗಳು. ಆಮೇಲೆ 2 ಸಮುದ್ರ ಯಾವುದು ಅಂತ ಕೇಳಿದ್ರೆ ಕ್ಯಾಸ್ಪಿಯನ್ ಸಿ ಅಂಡ್ 1 ಮೋರ್ ಬ್ಲ್ಯಾಕ್ ಸಿ. ಅರ್ಥ ಆಯ್ತಾ? ಯುರಾಲ್ ಮೌಂಟೇನ್ಸ್, ಕಾಕಸಸ್ ಮೌಂಟೇನ್ಸ್, ಕ್ಯಾಸ್ಪಿಯನ್ ಸಿ ಅಂಡ್ ಬ್ಲ್ಯಾಕ್ ಸಿ. ಸೊ ಈ 4 ಅಂಶಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ಬೇರ್ಪಡಿಸುವಂತ ಅಂಶಗಳು ಮಧ್ಯದಲ್ಲಿ ಬರ್ತಾವೆ ಇವೆಲ್ಲ. ಓಕೆ, ದೆನ್ ಸೆಕೆಂಡ್ ಪಾಯಿಂಟ್, ಯುರೋಪ್ ಅಂಡ್ ಏಷ್ಯಾ 2 continents but line single tectonic plate. This is very important. ಏನಾಗಂದ್ರೆ ನೋಡ್ರಿ, ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ಸೇರಿಸಿ ಏನಂತ ಕರಿತೀವಿ? ಯುರೇಷಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಕೇಳಿರ ಇಲ್ಲ ಇದನ್ನ, ಈ ಶಬ್ದ ಯುರೇಷಿಯಾ. ಯಾಕೆ ಯುರೇಷಿಯಾ ಅಂತ ಕರೀತಾರೆ? ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಅವೆರಡು ಬೇರೆ ಬೇರೆ ಭೂಭಾಗಗಳಲ್ಲ, ಬೇರೆ ಬೇರೆ ಭೂಫಲಕ ಅಲ್ಲ, ಅವು ಒಂದೇ ಭೂಫಲಕ. ಬಟ್ ಈ ಕ್ರಸ್ಟ್ ಮೇಲೆ ಏನಾಗಿದೆ? ಕ್ರಸ್ಟ್ ಅಂದ್ರೆ ಭೂಚಿಪ್ಪು, ನಿಮ್ಗೆ ಗೊತ್ತಿದೆ ಅಲ್ಲ, ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳಿ. ಸೊ ಕ್ರಸ್ಟ್ ಮೇಲೆ ಏನಾಗಿದೆ ಅಂದ್ರೆ ಈ 2 ಖಂಡಗಳ ಮಧ್ಯೆ 2 ಮೌಂಟೇನ್ಸ್ ಆಮೇಲೆ 2 ಸಮುದ್ರಗಳು ಬರೋದ್ರಿಂದ ಈ ಕಡೆದು ಏಷ್ಯಾ ಮತ್ತೆ ಈ ಕಡೆದು ಯುರೋಪ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ 2ನ್ನ ಸೇರಿಸಿ ಏನಂತ ಕರೀತಾರೆ? ಯುರೇಷಿಯಾ. ಒಂದೇ ಭೂಫಲಕದ ಮೇಲಿವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಲ್ಯಾಂಡ್ ಮಾಸ್ ದೇ ಫಾರ್ಮ್ ಟುಗೆದರ್ ಯುರೇಷಿಯಾ. ಹೇಳ್ದಲ್ಲ ಅವಾಗಲೇ, 2ನ್ನ ಸೇರಿಸಿ ಏನಂತ ಕರೀತಾರೆ? ಯುರೇಷಿಯಾ. ಕಂಟ್ರೀಸ್ ಆರ್ ರಷ್ಯಾ, ಕಜಕಿಸ್ತಾನ್, ಟರ್ಕಿ, ಜಾರ್ಜಿಯಾ ಅಂಡ್ ಅಜರ್ಬೈಜಾನ್. ಇದೇನು ದೇಶಗಳ? 5 ದೇಶದ ಹೆಸರು ಯಾಕೆ ಕೊಟ್ಟಿದ್ದಾರೆ? ಸೊ 2 ಕಾಂಟಿನೆಂಟ್ಸ್ ಅನ್ನು ಸೇರಿಸಿ ಏನಂತ ಕರೀತಾರೆ? ಯುರೇಷಿಯಾ. ಹಾಗಾದ್ರೆ ಈ ಯುರೇಷಿಯಾದಲ್ಲಿ 2 ಖಂಡಗಳಲ್ಲಿ ಹಂಚಿಕೆ ಆಗಿರುವಂತಹ 5 ದೇಶಗಳು ಯಾವ್ದ್ಯಾವ್ದು? ಹೆಸರೇಳಿ. ರಷ್ಯಾ, ಕಜಕಿಸ್ತಾನ್, ಟರ್ಕಿ, ಜಾರ್ಜಿಯಾ ಅಂಡ್ ಅಜರ್ಬೈಜಾನ್. ಸೊ ಇಂಗ್ಲಿಷ್ ನಲ್ಲಿ ಇದಕ್ಕೆ ಬೆಸ್ಟ್ ವರ್ಡ್ ಇದೆ. ಈ ದೇಶಗಳನ್ನ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್ ಅಂತ ಕರೀತಾರೆ. ಈ 5 ದೇಶಗಳನ್ನ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಅಂದ್ರೆ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್. ಒಂದ್ಸಲ ಬರೀತೀನಿ ನೋಡ್ರಿ ಇಲ್ಲಿ. ಈ 5 ದೇಶಗಳು ಅಂದ್ರೆ ಯುರೋಪ್ ಖಂಡದಲ್ಲಿ ಮತ್ತು ಏಷ್ಯಾ ಖಂಡದಲ್ಲಿ 2 ಖಂಡಗಳಲ್ಲಿ ಹಂಚಿಕೆ ಆಗಿರುವಂತಹ ದೇಶಗಳು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್ ಅಂತ ಕರೀತಾರೆ. ಇದನ್ನ ನೆನ್ಪಿಡ್ಬೇಕು, ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್. ಯಾವ್ದ್ಯಾವ್ದು? ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ರಷ್ಯಾ, ಕಜಕಿಸ್ತಾನ್, ಟರ್ಕಿ, ಜಾರ್ಜಿಯಾ ಮತ್ತು ಅಜರ್ಬೈಜಾನ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಆಫ್ರಿಕಾ. ಯಾವ ರೀತಿಯಾಗಿ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ಬೇರ್ಪಡಿಸುವ ಅಂಶಗಳನ್ನ ನೋಡಿದ್ವಿ, ಅದೇ ರೀತಿಯಾಗಿ ಏಷ್ಯಾ ಮತ್ತು ಆಫ್ರಿಕಾ ಈ 2 ಭೂಖಂಡಗಳನ್ನ ಬೇರ್ಪಡಿಸುವ ಅಂಶಗಳು. ಸಿಯ ಏಷ್ಯಾ ವಿತ್ ಆಫ್ರಿಕಾ, ದಿ ಬೌಂಡ್ರಿ ಬಿಟ್ವೀನ್ ಇಸ್ ದ ರೆಡ್ ಸಿ. ಅಂದ್ರೆ ಏಷ್ಯಾ ಖಂಡ ಆಫ್ರಿಕಾ ಖಂಡಗಳ ಮಧ್ಯೆ ಏನಿದೆ ರೀ? ರೆಡ್ ಸಿ, ಕೆಂಪು ಸಮುದ್ರ. ಅಂಡ್ ದ ಗಲ್ಫ್ ಆಫ್ ಸುವೇಜ್, ಗಲ್ಫ್ ಅಂದ್ರೆ ಖಾರಿ ಅಂತ ಕರಿತೀವಿ. ಸೊ ಸುವೇಜ್ ಖಾರಿ ಇದೆ. ಅಂಡ್ ದ ಸುವೇಜ್ ಕೆನಾಲ್, ಮತ್ತೇನಿದೆ ರೀ? ಸುವೇಜ್ ಕಾಲುವೆ, ವೆರಿ ಫೇಮಸ್ ಕಾಲುವೆ, ಹೌದಲ್ಲ ಜಗತ್ತಿನಲ್ಲೇ. ಓಕೆ, ಸೊ ಇವು 3 ಅಂಶಗಳು ಏನ್ ಮಾಡ್ತಾವ ಅಂದ್ರೆ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನ ಬೇರ್ಪಡಿಸುವಂತ ಅಂಶಗಳು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದಿಸ್ ಮೇಕ್ಸ್ ಈಜಿಪ್ಟ್, ಯಾವ ದೇಶ ರೀ? ಈಜಿಪ್ಟ್ ಎಲ್ಲಿ ಬರುತ್ತೆ? ಆಫ್ರಿಕಾದಲ್ಲಿ. ದಿಸ್ ಮೇಕ್ಸ್ ಈಜಿಪ್ಟ್ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ವಿತ್ ದ ಸಿನಾಯ್ ಪೆನಿನ್ಸುಲಾ ಇನ್ ಏಷ್ಯಾ. ನಾವು ಯಾವ ರೀತಿ ಹಿಂದೆ ಹೇಳ್ದಲ್ಲ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್ ಅಂತ ಹೇಳಿ 5 ಹೇಳ್ದಲ್ಲ, ಅದೇ ರೀತಿಯಾಗಿ ಆಫ್ರಿಕಾ ಖಂಡದಲ್ಲಿ ಈಜಿಪ್ಟ್ ದೇಶ ಏನಾಗಿದೆ ಅಂತ ಕೇಳಿದ್ರೆ, ಈಜಿಪ್ಟ್ ದೇಶ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಆಗಿದೆ. ಈಜಿಪ್ಟ್ ದೇಶ ಏಷ್ಯಾದಲ್ಲೂ ಇದೆ, ಆಫ್ರಿಕಾದಲ್ಲೂ ಇದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್,
boundaries of Asia with North America. ಸೊ ಏಷ್ಯಾ ಮತ್ತು ಯುರೋಪ್ ಆಯಿತು, ಏಷ್ಯಾ ಆಫ್ರಿಕಾ ಆಯಿತು, ಇವಾಗ ಏಷ್ಯಾ ಮತ್ತು ನಾರ್ತ್ ಅಮೇರಿಕಾ, ಉತ್ತರ ಅಮೆರಿಕಾ ಖಂಡಗಳನ್ನು ಬೇರ್ಪಡಿಸುವ ಅಂಶಗಳು. ಬನ್ನಿ ನೋಡೋಣ. ದಿ ಬೇರಿಂಗ್ ಸ್ಟ್ರೇಟ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರೇಟ್, ಹೌದಲ್ಲ? ದಿ ಬೇರಿಂಗ್ ಸ್ಟ್ರೇಟ್ ಅಂಡ್ ದ ಬೇರಿಂಗ್ ಸಿ, ಆ ಜಲಸಂಧಿಯ ಕೆಳಭಾಗದಲ್ಲೇ ಬರುತ್ತೆ ಇದು ಸಮುದ್ರ. ದಿ ಬೇರಿಂಗ್ ಸ್ಟ್ರೇಟ್ ಅಂಡ್ ದ ಬೇರಿಂಗ್ ಸೇ separate the land masses of Asia and North America, as well as forming the international boundary between Russia and the United States. Very very important point. Okay, ಹಾಗಾದ್ರೆ ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕಾ ಖಂಡಗಳನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಬೇರಿಂಗ್ ಜಲಸಂಧಿ. ಯಾವ ಜಲಸಂಧಿ? ಒಂದು ಸಣ್ಣ ಮ್ಯಾಪ್ ಹಾಕ್ತೀನಿ ನೋಡಿಲ್ಲಿ. ಸಿಯಾ, ಇಫ್ ಇಟ್ ಈಸ್ ಎ ಏಷ್ಯಾ, ಇದು ಯಾವ ಖಂಡ ರೀ? ಏಷ್ಯಾ ಖಂಡ. ಸೊ ಏಷ್ಯಾ ಖಂಡದ ಪೂರ್ವದಲ್ಲಿ ಬರುವಂತಹ ಖಂಡ ಯಾವುದು ಅಂದ್ರೆ ಉತ್ತರ ಅಮೆರಿಕಾ ಖಂಡ. ಇಷ್ಟು ಭಾಗ ನಮಗೆ ಸಾಕು. ದಿಸ್ ಈಸ್ ನಾರ್ತ್ ಅಮೇರಿಕಾ. ನಾರ್ತ್ ಅಮೇರಿಕಾ, ಇದು ನಾರ್ತ್ ಅಮೇರಿಕಾ ಇದೆ. ಕ್ಲಿಯರ್? ಸೊ ಏಷ್ಯಾ ಮತ್ತು ಉತ್ತರ ಅಮೆರಿಕಾ ಈ ಎರಡೂ ಖಂಡಗಳನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು ಅಂದ್ರೆ ದಿಸ್ ಒನ್ ಈಸ್ ಕಾಲ್ಡ್ ಬೇರಿಂಗ್ ಸ್ಟ್ರೇಟ್. ಸ್ಟ್ರೇಟ್ ಅಂದ್ರೆ ಜಲಸಂಧಿ ಅಂತ ಅರ್ಥ. ಜಲಸಂಧಿ ಕೆಲಸ ಏನು? ಎರಡು ಭೂ ಪ್ರದೇಶಗಳನ್ನ ಪ್ರತ್ಯೇಕಿಸುತ್ತದೆ, ಎರಡು ದೊಡ್ಡ ಜಲರಾಶಿಗಳನ್ನ ಒಂದುಗೂಡಿಸುತ್ತದೆ. ಬೇರಿಂಗ್ ಜಲಸಂಧಿ. ಹಾಗಾದ್ರೆ ಜಲರಾಶಿಗಳು ಯಾವ್ದ್ಯಾವ್ದು ಅಂತ ಕೇಳಿದ್ರೆ, ಸೊ ಇಲ್ಲಿ ಬರುವಂತ ಸಾಗರ ಯಾವ್ದ್ರಿ? ದಿಸ್ ಈಸ್ ಆರ್ಕ್ಟಿಕ್ ಓಷಿಯನ್. ಯಾವ ಸಾಗರ ಇದು? ಆರ್ಕ್ಟಿಕ್ ಓಷಿಯನ್. ಹಾಗಾದ್ರೆ ಕೆಳಗಡೆ ಏಷ್ಯಾ ಖಂಡದ ಪೂರ್ವದಲ್ಲಿ ಬರುವಂತ ಸಾಗರ ಯಾವ್ದ್ರಿ? ಪೆಸಿಫಿಕ್ ಓಷಿಯನ್. ಸೊ ಆರ್ಕ್ಟಿಕ್ ಓಷಿಯನ್ ಮತ್ತು ಪೆಸಿಫಿಕ್ ಓಷಿಯನ್ ಈ ಎರಡು ದೊಡ್ಡದಾದ ಜಲರಾಶಿಗಳನ್ನ ಒಂದುಗೂಡಿಸುವಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬೇರಿಂಗ್ ಜಲಸಂಧಿ. ಕ್ಲಿಯರ್? ಏನ್ ಮಾಡ್ತಾ ಇದೆ? ಏಷ್ಯಾ, ಉತ್ತರ ಅಮೆರಿಕಾ ಈ ಎರಡು ಖಂಡಗಳನ್ನ ಪ್ರತ್ಯೇಕ ಮಾಡ್ತಾ ಇದೆ. ಈ ಎರಡು ಜಲರಾಶಿಗಳನ್ನ ಒಂದುಗೂಡಿಸುತ್ತಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಬೇರಿಂಗ್ ಸಿ ಎಲ್ಲಿ ಬರ್ತದ ಅಂತ ಕೇಳಿದ್ರೆ ಜಸ್ಟ್ ಈ ಜಲಸಂಧಿಯ ಈ ಭಾಗದಲ್ಲೇ. ಇದು ಯಾವ ಸಮುದ್ರ ಅಂತ ಕೇಳಿದ್ರೆ ಬೇರಿಂಗ್ ಸಿ ಅಂತ ಕರೀತಾರೆ. ಯಾವ ಸಿ? ಬೇರಿಂಗ್ ಸಿ. ಹೆಸರು ಸೇಮ್ ಇದೆ. ಸೊ ಏಷ್ಯಾ ಮತ್ತು ಉತ್ತರ ಅಮೆರಿಕಾ ಖಂಡಗಳನ್ನ ಬೇರ್ಪಡಿಸೋ ಜಲಸಂಧಿ ಅಂತ ಕೇಳಿದ್ರೆ ಬೇರಿಂಗ್ ಜಲಸಂಧಿ. ಸಮುದ್ರ ಯಾವುದು ಅಂತ ಕೇಳಿದ್ರೆ ಬೇರಿಂಗ್ ಸಮುದ್ರ. ಕ್ಲಿಯರ್? ಓಕೆ. ಮತ್ತೇನು ಹೇಳಿದ್ದಾರೆ ಇಲ್ಲಿ? ಆಸ್ ವೆಲ್ ಆಸ್ ಫಾರ್ಮಿಂಗ್ ದ ಇಂಟರ್ನ್ಯಾಷನಲ್ ಬೌಂಡ್ರಿ. ಏನು ಇಂಟರ್ನ್ಯಾಷನಲ್ ಬೌಂಡ್ರಿ ಅಂದ್ರೆ? ಎಕ್ಸಾಕ್ಟ್ಲಿ ನೋಡ್ರಿ, ಏಷ್ಯಾ ಉತ್ತರ ಅಮೆರಿಕಾ ಈ ಖಂಡಗಳ ಮಧ್ಯೆ ಒಂದು ಲಾಂಗಿಟ್ಯೂಡ್ ಪಾಸ್ ಆಗುತ್ತೆ. ಲಾಂಗಿಟ್ಯೂಡ್ ಅಂದ್ರೆ ಒಂದು ರೇಖಾಂಶ ಪಾಸ್ ಆಗುತ್ತೆ. ಆ ರೇಖಾಂಶದ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ 180 ಡಿಗ್ರಿ. ಎಷ್ಟು? 180 ಡಿಗ್ರಿ. ಸೊ ಈ ರೇಖಾಂಶ ಏನ್ ಮಾಡುತ್ತೆ ಅಂದ್ರೆ ಈ ಗೋಳಾರ್ಧದಲ್ಲಿ ಒಂದು ದಿನ, ಆ ಗೋಳಾರ್ಧದಲ್ಲಿ ಇನ್ನೊಂದು ದಿನ. ಫಾರ್ ಎಕ್ಸಾಂಪಲ್, ಇವತ್ತು ಏಷ್ಯಾ ಖಂಡದಲ್ಲಿ ಬುಧವಾರ ಇದ್ರೆ, ಬುಧವಾರ ಏಷ್ಯಾ ಖಂಡ ಅಂದ್ರೆ ನಮ್ಮ ಇಂಡಿಯಾ ತಗೋಬಹುದಾ? ಸೊ ಇಂಡಿಯಾನಾಗ ಬುಧವಾರ ಇದ್ರೆ ಅಮೆರಿಕಾ ದೇಶಗಳಲ್ಲಿ ಯಾವ ವಾರ ಇರ್ತದ್ರಿ? ನಮ್ಗಿಂತ ಒಂದ್ ದಿವ್ಸ ಹಿಂದಿರ್ತಾರ, ಇನ್ ಮುಂದಿರ್ತಾರ? ಹಿಂದಿರ್ತಾರ. ಸೊ ಬುಧವಾರದ ಹಿಂದಿನ ದಿವಸ ಯಾವುದು ಅಂತ ಕೇಳಿದ್ರೆ ಮಂಗಳವಾರ. ಯಾವ ವಾರ? ಮಂಗಳವಾರ. ತಿಳಿತಾ? ಸೊ ಡೇಸ್ಗಳನ್ನ ಲೆಕ್ಕಾಚಾರ ಮಾಡೋರು ಯಾರು ಅಂದ್ರೆ 180 ಡಿಗ್ರಿ ಲಾಂಗಿಟ್ಯೂಡ್. ಅದಕ್ಕೆ ಇದನ್ನ ಏನಂತ ಕರೀತಾರೆ ಕನ್ನಡದಲ್ಲಿ? ಏನಂತ ಕರೀತಾರೆ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಡೇಸ್ಗಳನ್ನ ಸೆಟ್ ಮಾಡುತ್ತೆ. ಓಕೆ, ಅದೇ ಹೇಳಿದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಬೌಂಡ್ರಿ ಬಿಟ್ವೀನ್ ರಷ್ಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಯಾಕೆ ಇಲ್ಲಿ ಪರ್ಟಿಕ್ಯುಲರ್ ಹೆಸರು ತಗೊಂಡಿದ್ದಾರೆ ದೇಶದ ಹೆಸರು ಅಂದ್ರೆ, ಸೊ ಏಷ್ಯಾ ಖಂಡದ ಅತ್ಯಂತ ಉತ್ತರದಲ್ಲಿರುವ ದೇಶ ಯಾವುದು ಅಂದ್ರೆ ರಷ್ಯಾ ಇದೆ. ಅದೇ ರೀತಿಯಾಗಿ ಉತ್ತರ ಅಮೆರಿಕಾ ಖಂಡದ ಉತ್ತರದಲ್ಲಿ ಈ ಭಾಗದಲ್ಲಿ ಅಲಸ್ಕಾ ಅಂತ ಇದೆ. ಸೇಮ್
ಅಲಸ್ಕಾ ಅನ್ನೋದು ಪ್ರತ್ಯೇಕವಾದ ದೇಶ ಅಲ್ಲ, ಯು ಎಸ್ ಇದು ಒಂದು ಸ್ಟೇಟ್, ರಾಜ್ಯದ ಹೆಸರು ಅಲಸ್ಕಾ ಅನ್ನೋದು. ಸೊ ದೇಶದ ಹೆಸರು ಯಾವ್ದಾಗುತ್ತೆ, ಯು ಎಸ್ ಎ ಅಥವಾ ಅಮೇರಿಕಾ ಅಂತ ಕರಿಬೋದಾ. ಸೊ ರಷ್ಯಾ ಮತ್ತು ಅಮೇರಿಕಾ ಈ ಎರಡೂ ದೇಶಗಳನ್ನ ಬೇರ್ಪಡಿಸುವ ಜಲಸಂಧಿ ಅಂದ್ರೂ ಕೂಡ ಬೇರಿಂಗ್ ಜಲಸಂಧಿ. ಸಮುದ್ರ ಯಾವುದು ಅಂದ್ರೂ ಕೂಡ ಬೇರಿಂಗ್ ಸಮುದ್ರ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಆಸ್ಟ್ರೇಲಿಯಾ. ಯಾವ ಖಂಡ ಹೇಳ್ತಾ ಇದ್ದಾರೆ ಇಲ್ಲಿ? ಆಸ್ಟ್ರೇಲಿಯಾ. ಯಾವ್ದ್ರೆ? ಏಷ್ಯಾ ವಿತ್ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾ ಎಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿದೆ, ಏಷ್ಯಾ ಖಂಡದ ಆಗ್ನೇಯ ಭಾಗದಲ್ಲಿ ಆಸ್ಟ್ರೇಲಿಯಾ ಇದೆ. ಅಲ್ಲಿ ಬೇರ್ಪಡಿಸುವಂತ ಅಂಶಗಳು ಅಂದ್ರೆ ಒಂದೇ ಒಂದು ಜಲಸಂಧಿ ಬರುತ್ತೆ, ಒಂದು ಜಲಸಂಧಿ, ಒಂದು ಸಮುದ್ರ. ದಿ ಟಾರೆಸ್ ಸ್ಟ್ರೇಟ್, ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೆನ್ಪಿಟ್ಕೋರಿ. ದಿ ಟಾರೆಸ್ ಸ್ಟ್ರೇಟ್ ಡಿವೈಡ್ಸ್ ಏಷ್ಯಾ ಅಂಡ್ ಆಸ್ಟ್ರೇಲಿಯಾ ಅಂಡ್ ಆಲ್ಸೋ ಅರಾಫುರಾ ಸಿ. ಯಾವ್ದ್ರೆ? ಅರಾಫುರಾ ಸಿ. ಒಂದು ಸಮುದ್ರದ ಹೆಸರು ಅರಾಫುರಾ ಸಿ ಅಂತೇಳಿ, ಸಮುದ್ರ ಅಂತೇಳಿ. ಸೊ ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳನ್ನ ಬೇರ್ಪಡಿಸುವ ಜಲಸಂಧಿ ಕೇಳಿದ್ರೆ ಟಾರೆಸ್ ಜಲಸಂಧಿ ಅಂತ ಹೇಳಬೇಕು. ಇನ್ ಕೇಸ್ ಸಮುದ್ರ ಕೇಳಿದ್ರೆ ಅರಾಫುರಾ ಸಮುದ್ರ ಹೇಳಬೇಕು. ಸೊ ಇದು ರಿಲೇಷನ್ಸ್. ಏಷ್ಯಾ ವಿತ್ ಯುರೋಪ್ ಗೊತ್ತಿರಬೇಕು, ಏಷ್ಯಾ ವಿತ್ ಆಫ್ರಿಕಾ ಗೊತ್ತಿರಬೇಕು, ಏಷ್ಯಾ ವಿತ್ ಆಸ್ಟ್ರೇಲಿಯಾ ಗೊತ್ತಿರಬೇಕು, ಏಷ್ಯಾ ವಿತ್ ನಾರ್ತ್ ಅಮೇರಿಕಾ ಗೊತ್ತಿರಬೇಕು. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ದೀಸ್ ಆರ್ ದ ಬೌಂಡ್ರೀಸ್ ಆಫ್ ಏಷ್ಯಾ. ನೆಕ್ಸ್ಟ್ ಮತ್ತೆ ನೋಡೋಣ ಏಷ್ಯಾದ ಬಗ್ಗೆ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಏಷ್ಯಾ ಇಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಪಾಪ್ಯುಲಸ್ ಆಫ್ 7 ಕಾಂಟಿನೆಂಟ್ಸ್. ಸೊ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಯಾವುದು ಅಂದ್ರೆ ಏಷ್ಯಾ ಖಂಡ. ನೆಕ್ಸ್ಟ್ ಒನ್, ದೇರ್ ಆರ್ ಟೋಟಲ್ 48 ಕಂಟ್ರೀಸ್ ಇನ್ ಏಷ್ಯಾ. ಸೊ ಸ್ವತಂತ್ರ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 48. ಎಷ್ಟ್ರಿ? 48. ಅಕಾರ್ಡಿಂಗ್ ಟು UN, ವಿಶ್ವಸಂಸ್ಥೆಯ ಪ್ರಕಾರ ಮಾನ್ಯತೆ ಪಡೆದಿರುವಂತಹ ಸ್ವತಂತ್ರ ರಾಷ್ಟ್ರಗಳ ಸಂಖ್ಯೆ 48. ನೆಕ್ಸ್ಟ್, ಲಾರ್ಜೆಸ್ಟ್ ಕಂಟ್ರಿ ಈಸ್ ರಷ್ಯಾ, ಸ್ಮಾಲೆಸ್ಟ್ ಕಂಟ್ರಿ ಈಸ್ ಮಾಲ್ದೀವ್ಸ್. ಸೊ ಈ 48 ಸ್ವತಂತ್ರ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂದ್ರೆ ರಷ್ಯಾ, ಅತ್ಯಂತ ಚಿಕ್ಕ ದೇಶ ಯಾವುದು ಅಂದ್ರೆ ಮಾಲ್ದೀವ್ಸ್. ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಹಾಕ್ತೀನಿ, ಹೇಳ್ತೀರಾ? ಮಾಲ್ದೀವ್ಸ್ ಯಾವ ಸಾಗರದಲ್ಲಿ ಕಂಡು ಬರುವಂತಹ ದೇಶವಾಗಿದೆ? ಹೇಳಬೇಕು, ಕಮೆಂಟ್ ಮಾಡಿ. ದೆನ್ ಲಾಂಗೆಸ್ಟ್ ರಿವರ್ ಆಫ್ ಏಷ್ಯಾ ಈಸ್ ಯಾಂಗತ್ಸೆ. ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ, ಏಷ್ಯಾ, ನಾನು ಏಷ್ಯಾದ ಬಗ್ಗೆ ಕೇಳ್ತಾ ಇದ್ದೇನೆ. ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು? ಯಾಂಗತ್ಸೆ. ಇದು ಚೀನಾ ದೇಶದಲ್ಲಿ ಹರಿಯುವಂತ ನದಿ. ಹಾಗಾದ್ರೆ ಫೈನಲಿ ಒಂದು ನದಿ ಅಂದ ತಕ್ಷಣ ಅದು ಸಮುದ್ರ ಸೇರ್ಬೋದು, ಸಾಗರ ಸೇರ್ಬೋದು, ಸರೋವರ ಸೇರ್ಬೋದು. ಹಾಗಾದ್ರೆ ಈ ಯಾಂಗತ್ಸೆ ರಿವರ್ ಯಾವ ಸಮುದ್ರಕ್ಕೆ ಸಂಗಮಗೊಳ್ಳುತ್ತದೆ? ಇದನ್ನು ಗೊತ್ತಿರಬೇಕು. ಯಾವ ಸಮುದ್ರ ಅಂದ್ರೆ ಈಸ್ಟ್ ಚೈನಾ ಸಿ. ಯಾವ ಸೀರೆ? ಈಸ್ಟ್ ಚೈನಾ ಸಿ, ಅಥವಾ ಕನ್ನಡದಲ್ಲೇ ಪೂರ್ವ ಚೀನಾ ಸಮುದ್ರಕ್ಕೆ ಸಂಗಮಗೊಳ್ಳುವಂತಹ ಒಂದು ನದಿ ಯಾಂಗತ್ಸೆ ನದಿ. ನೆಕ್ಸ್ಟ್, ಲಾರ್ಜೆಸ್ಟ್ ಲೇಕ್ ಆಫ್ ಏಷ್ಯಾ ಈಸ್ ಕ್ಯಾಸ್ಪಿಯನ್. ಲೇಕ್ ಅಂದ್ರೆ ಏನು? ಸರೋವರ. ಸರೋವರ ಅಂದ್ರೆ ಏನು? ಸುತ್ತಲೂ ಭೂ ಪ್ರದೇಶ ಇರಬೇಕು, ಮಧ್ಯದಲ್ಲೇ ನೀರಿರಬೇಕು, ವಿಸ್ತಾರವಾಗಿರ್ಬೇಕು, ಆಳವಾಗಿದ್ರೆ ಅದನ್ನ ಏನಂತ ಕರೀತಾರೆ? ಲೇಕ್ ಅಥವಾ ಸರೋವರ ಅಂತ ಕರೀತಾರೆ. ತಿಳಿತಾ? ಸೊ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಸರೋವರ ಯಾವುದು ಅಂತ ಕೇಳಿದ್ರೆ ಕ್ಯಾಸ್ಪಿಯನ್ ಸರೋವರ. ಕ್ಲಿಯರ್? ನೆಕ್ಸ್ಟ್, ಹಾಗಾದ್ರೆ ಈ ಕ್ಯಾಸ್ಪಿಯನ್ ಸರೋವರದ ನೀರು ಸಿಹಿ ನೀರು, ಉಪ್ಪು ನೀರು? ಕಮೆಂಟ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಒನ್, highest peak in Asia is Mount Everest. ಸೊ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಸೊ ಜಗತ್ತಿನಲ್ಲಿ ಎತ್ತರವಾದ ಶಿಖರ ಯಾವುದು ಅಂದ್ರೂ ಕೂಡ ಯಾವ್ದು ಹೇಳ್ತೀವಿ? ಮೌಂಟ್ ಎವರೆಸ್ಟ್. ಹಾಗಾದ್ರೆ ಈ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಯಾವ ದೇಶದಲ್ಲಿ? ನೇಪಾಳ ದೇಶದಲ್ಲಿದೆ. ತಿಳಿತಾ? ಹಾಗಾದ್ರೆ ಈ ಮೌಂಟ್ ಎವರೆಸ್ಟ್ ನ ಹೈಟ್ ಎಷ್ಟು ಅಥವಾ ಎತ್ತರ ಎಷ್ಟು? 8848.86 ಮೀಟರ್ ಅದರ ಹೈಟ್. ಇದು ಗೊತ್ತಿರಲಿ. ತಿಳಿತಾ?
ಏಷ್ಯಾ ಖಂಡದ ಎತ್ತರವಾದ ಶಿಖರ ಯಾವುದು ಅಂದ್ರೂ ಕೂಡ ಮೌಂಟ್ ಎವರೆಸ್ಟ್. ಜಗತ್ತಿನಲ್ಲಿ ಎತ್ತರವಾದ ಶಿಖರ ಅಂದ್ರೂ ಕೂಡ ಮೌಂಟ್ ಎವರೆಸ್ಟ್. ಅದ್ರ ಹೈಟ್ ಗೊತ್ತಿರಬೇಕು, ಪ್ಲಸ್ ಅದು ಯಾವ ದೇಶದಲ್ಲಿದೆ ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಈ ರೀತಿಯಾಗಿ ಪ್ರತಿಯೊಂದು ಕಾಂಟಿನೆಂಟ್ಸ್ದು ಗೊತ್ತಿರಲಿ. ಆಫ್ರಿಕಾದ ಎತ್ತರವಾದ ಶಿಖರ ಯಾವುದು, ಉತ್ತರ ಅಮೆರಿಕಾದ ಯಾವುದು, ದಕ್ಷಿಣ ಅಮೆರಿಕಾದ ಯಾವುದು, ಅಂಟಾರ್ಕ್ಟಿಕ್ ಖಂಡದ ಯಾವುದು, ಯುರೋಪ್ದ ಯಾವುದು, ಆಸ್ಟ್ರೇಲಿಯಾದ ಯಾವುದು, ಎಲ್ಲ ಖಂಡಗಳ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ನೋಡೋಣ ನೆಕ್ಸ್ಟ್ ಪಾಯಿಂಟ್. ಡೀಪೆಸ್ಟ್ ಅಂದ್ರೆ ಆಳ, ಹೌದಾ? ಡೀಪೆಸ್ಟ್ ಲೇಕ್ ಆಫ್ ಏಷ್ಯಾ ಇಸ್ ಬೈಕಾಲ್. ಕೇಳಿರ್ತಾರೆ ಹೆಸರು. ಅಂದ್ರೆ ಏಷ್ಯಾ ಖಂಡದ ಅತ್ಯಂತ ಆಳವಾದ ಸರೋವರ ಯಾವುದು ಅಂದ್ರೆ ಬೈಕಾಲ್. ಹಾಗಾದ್ರೆ ಆಳ ಅಂದ್ರೆ ಅದ್ರ ಆಳ ಎಷ್ಟಿದೆ? ಡೆಪ್ತ್ ಈಸ್ ಅರೌಂಡ್ 1642 ಮೀಟರ್, 1642 ಮೀಟರ್ ಅದ್ರ ಡೆಪ್ತ್ ಇದೆ, ಆಳ ಇದೆ. ಸೊ ಇದು ಏಷ್ಯಾ ಖಂಡದ ಅತ್ಯಂತ ಆಳವಾದ ಏನಂತ ಕರಿತೀವಿ? ಸರೋವರ, ಡೀಪೆಸ್ಟ್ ಲೇಕ್. ನೋಡ್ರಿ, ಹಿಂದೆ ಪಾಯಿಂಟ್ ಬಂದಿತ್ತು ಯಾವುದು? ಲಾರ್ಜೆಸ್ಟ್ ಲೇಕ್ ಅಂತ ಕೇಳಿದ್ರೆ ಕ್ಯಾಸ್ಪಿಯನ್, ಡೀಪೆಸ್ಟ್ ಲೇಕ್ ಕೇಳಿದ್ರೆ ಬೈಕಾಲ್. ಹಾಗಾದ್ರೆ ಬೈಕಾಲ್ ಲೇಕ್ ಎಲ್ಲಿ ಬರುತ್ತೆ? ಯಾವ ದೇಶದಲ್ಲಿ? ರಷ್ಯಾ ದೇಶದಲ್ಲಿ ಬರುತ್ತೆ. ಸೊ ರಷ್ಯಾ ದೇಶದಲ್ಲಿ ಒಂದು ಪ್ರದೇಶ ಹೆಸರು ಸೈಬೇರಿಯಾ ಅಂತ ಇದೆ, ಕೇಳಿದ್ದೀರಾ? ಸೈಬೇರಿಯಾದ ದಕ್ಷಿಣದಲ್ಲಿ ಬರುವಂತ ಒಂದು ಸರೋವರ ಬೈಕಾಲ್ ಲೇಕ್, ಡೀಪೆಸ್ಟ್ ಲೇಕ್ ಇನ್ ಏಷ್ಯಾ. ನೆಕ್ಸ್ಟ್, ಇಟ್ ಈಸ್ ನಾಟ್ ಓನ್ಲಿ ದ ಡೀಪೆಸ್ಟ್ ಲೇಕ್ in Asia but also deepest freshwater lake in the world. ಏನಂತ ಹೇಳ್ತಾ ಇದ್ದಾರೆ? ಬರೀ ಏಷ್ಯಾ ಖಂಡದಲ್ಲಿ ಮಾತ್ರ ಆಳವಾಗಿಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದ್ರೆ ಇದನ್ನೇ ಹೇಳ್ಬೇಕು ಆನ್ಸರ್. ಯಾವುದು? ಬೈಕಾಲ್ ಲೇಕ್. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸಿಹಿ ನೀರಿನ ಸರೋವರ ಬೈಕಾಲ್, ರಷ್ಯಾ ದೇಶ, ನೆನಪಿರಿ. ನೆಕ್ಸ್ಟ್ ಪಾಯಿಂಟ್. The lowest point in Asia is the Dead Sea. Lowest ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲೇ ಭೂಭಾಗದಲ್ಲಿ ಅತ್ಯಂತ ತಗ್ಗಾದ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಡೆಡ್ ಸಿ, ಅಥವಾ ಕನ್ನಡದಲ್ಲಿ ಇದನ್ನ ಮೃತ್ಯು ಸಮುದ್ರ ಅಂತ ಕೂಡ ಕರೀತಾರೆ. ಮೃತ ಸಮುದ್ರ ಹೆಸರು ಕೇಳಿರ್ತೀರಾ? ಹಾಗಾದ್ರೆ ಡೆಡ್ ಸಿ ಯಾವ ದೇಶಗಳ ಮಧ್ಯೆ ಇದೆ ಹೇಳಿ ನೋಡೋಣ. ಇಸ್ರೇಲ್ ಮತ್ತು ಜೋರ್ಡಾನ್, ಈ ಎರಡೂ ದೇಶಗಳ ಗಡಿ ಭಾಗದಲ್ಲಿರುವಂತಹ ಒಂದು ಸಿ ಯಾವುದು? ಡೆಡ್ ಸಿ. ಇದು ಡೀಪೆಸ್ಟ್ ಪಾಯಿಂಟ್ ಅಂತ ಕರೀತಾರೆ, ಏಷ್ಯಾ ಖಂಡದ ಡೀಪೆಸ್ಟ್ ಪಾಯಿಂಟ್. ಹಾಗಾದ್ರೆ ಡೆಪ್ತ್ ಎಷ್ಟಿದೆ ಅಂತ ನೋಡಿದ್ರೆ 432.65 ಮೀಟರ್, 432.65 ಮೀಟರ್ ಅಷ್ಟು ಆಳ ಇದೆ. ಲೋಯೆಸ್ಟ್ ಪಾಯಿಂಟ್ ಗೊತ್ತಿರಲಿ. ಡೀಪೆಸ್ಟ್ ಲೇಕ್ ಅಂದಾಗ ಬೈಕಲ್ಲೇ ಹೇಳ್ಬೇಕು, ಲೋವೆಸ್ಟ್ ಪಾಯಿಂಟ್ ಅಂದಾಗ ಡೆಡ್ ಸಿ ಹೇಳ್ಬೇಕು. ಸೊ ಡೆಡ್ ಸಿದು ವಿಶೇಷತೆ ಗೊತ್ತಿದೆ ಅಲ್ಲ, ಏನು? ಅದರಲ್ಲಿ ಮುಳುಗ್ಬೇಕಂದ್ರೂ ಮನುಷ್ಯರು ಏನಾಗೋದಿಲ್ಲ, ಮುಳುಗೋದಿಲ್ಲ. ಕಾರಣ ಏನಂದ್ರೆ ನಮ್ಮ ದೇಹದ ಸಾಂದ್ರತೆಗಿಂತ ಆ ನೀರಿನ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಅಲ್ಲಿ ನಮ್ಮ ದೇಹ ಏನಾಗುತ್ತೆ? ತೇಲುತ್ತೆ, ಮುಳುಗ್ಲಿಕ್ಕೆ ಬಿಡೋದಿಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಡೆಡ್ ಸಿ. ನೆಕ್ಸ್ಟ್ ಪಾಯಿಂಟ್. It is home to nearly 60% of world population. ಏನು ಹೇಳ್ತಾ ಇದ್ದಾರೆ? ಈಗ ಇಡೀ ಜಗತ್ತಿನಲ್ಲಿರುವ ಪಾಪ್ಯುಲೇಷನ್ 100% ತಗೊಂಡ್ರೆ 60% ಜನಸಂಖ್ಯೆ ಯಾವ ಖಂಡದಲ್ಲಿದೆ ಅಂದ್ರೆ ನಮ್ಮ ಏಷ್ಯಾ ಖಂಡದಲ್ಲಿ, 60%. ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಏಷ್ಯಾ ಖಂಡದ ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ ಕೊಟ್ಟಿದ್ದಾರೆ, ನೋಡ್ಕೊರೆ. It area about 4,45,79,000 ಸ್ಕ್ವೇರ್ ಕಿಲೋಮೀಟರ್, 4,45,79,000 ಚದರ ಕಿಲೋಮೀಟರ್. ಇದು ಏಷ್ಯಾ ಖಂಡದ ವಿಸ್ತೀರ್ಣ. ನೆಕ್ಸ್ಟ್, ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ 10 degrees south to 80 degree. ಲಕ್ಷ ಕೊಡ್ರೆ ಇಲ್ಲಿ. It extends from 10 degrees south to 80 degree north latitude. ಅಂದ್ರೆ ನಮ್ಮ ಏಷ್ಯಾ ಖಂಡ ಯಾವ ಎರಡು ಅಕ್ಷಾಂಶಗಳ ಮಧ್ಯೆ ಇದೆ? ಟಾಪ್ ಮೋಸ್ಟ್ ಲ್ಯಾಟಿಟ್ಯೂಡ್ ಯಾವುದು, ಸದರ್ನ್ ಮೋಸ್ಟ್ ಲ್ಯಾಟಿಟ್ಯೂಡ್ ಯಾವುದು ಅದನ್ನ ಹೇಳಿದ್ದಾರೆ.
10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ. ಯಾವ ಖಂಡ? ಏಷ್ಯಾ ಖಂಡ. ಅದೇ ರೀತಿಯಾಗಿ ರೇಖಾಂಶನ ಗೊತ್ತಿರಬೇಕಲ್ಲ. ಆ್ಯಂಡ್ 25 ಡಿಗ್ರಿ ಈಸ್ಟ್ ಟು 170 ಡಿಗ್ರಿ ವೆಸ್ಟ್ ಲಾಂಗಿಟ್ಯೂಡ್. ಅಂದರೆ ಇಲ್ಲಿ ಹಾಕ್ತೀನಿ ನೋಡ್ರಿ ಮ್ಯಾಪ್. ಸೊ ಇಫ್ ಇಟ್ ಈಸ್ ಏಷ್ಯಾ ಕಾಂಟಿನೆಂಟ್, ಓಕೆ, ಹಾಗಾದ್ರೆ ಯಾವ 2 ಅಕ್ಷಾಂಶಗಳ ಮಧ್ಯೆ ಇದೆ ನಮ್ಮ ಏಷ್ಯಾ ಖಂಡ ಅಂತ ಕೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ರೀ? 10 ಡಿಗ್ರಿ ದಕ್ಷಿಣ, ಸೌತ್ ಅಂದ್ರೆ ಏನು? ದಕ್ಷಿಣ ಅಕ್ಷಾಂಶದಿಂದ. ಯಾಕಂದ್ರೆ ನಮ್ಮಲ್ಲಿ ಇಂಡೋನೇಷ್ಯಾ ಅಂತ ಒಂದು ದೇಶ ಇದೆ, ಹೌದಾ ಇಲ್ಲ? ಅದು ಇಕ್ವೇಟರ್ ಕೆಳಗಡೆ ಇದೆ. ಸೊ ಇಕ್ವೇಟರ್ ಕೆಳಗಡೆ ಇರುವಂತ ಅಕ್ಷಾಂಶಗಳು ದಕ್ಷಿಣ ಅಕ್ಷಾಂಶ ಅಂತ ಕರಿತೀವಿ. 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ಎಲ್ಲಿವರೆಗೂ? 80 ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ವಿಸ್ತರಿಸಿದೆ. ಇವೆರಡು ಅಕ್ಷಾಂಶಗಳ ಮಧ್ಯೆ ನಮ್ಮ ಏಷ್ಯಾ ಇದೆ. ಹಾಗಾದ್ರೆ ರೇಖಾಂಶ ಅಂದ್ರೆ ಏನ್ರಿ? ಉದ್ದ ರೇಖೆಗಳಿಗೆ ರೇಖಾಂಶ ಅಂತ ಕರೀತಾರೆ. ಯಾವ 2 ರೇಖಾಂಶಗಳ ಮಧ್ಯೆ ನಮ್ಮ ಏಷ್ಯಾ ಖಂಡ ಇದೆ? 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ಹರಡಿಕೊಂಡಿದೆ. ಪಶ್ಚಿಮ ಗೊತ್ತಿರಲಿ, 170 ಡಿಗ್ರಿ ವೆಸ್ಟ್ ಲಾಂಗಿಟ್ಯೂಡ್ ಪಶ್ಚಿಮ ರೇಖಾಂಶದವರೆಗೆ ಹರಡಿಕೊಂಡಿದೆ. ಸೊ ಲಾಂಗಿಟ್ಯೂಡಿನಲ್ ಆ್ಯಂಡ್ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಸೀಸ್ ಅರೌಂಡ್ ಏಷ್ಯಾ. ಅಂದರೆ ಏಷ್ಯಾ ಖಂಡದ ಸುತ್ತಲೂ ಇರುವಂತಹ ಸಾಗರಗಳನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. 3 ಸಾಗರಗಳು ಹೇಳಿದೆ. ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ, ಪೂರ್ವದಲ್ಲಿ ಪೆಸಿಫಿಕ್ ಸಾಗರ, ದಕ್ಷಿಣದಲ್ಲಿ ಯಾವುದು? ಇಂಡಿಯನ್ ಓಷನ್ ಅಂತ ಹೇಳಿದೆ. ಬಟ್ ಸೀಸ್ ಗೊತ್ತಿರಬೇಕಲ್ರಿ, ಅಂದರೆ ಸಮುದ್ರಗಳು ಗೊತ್ತಿರಬೇಕಲ್ಲ. ಸೊ ಏಷ್ಯಾ ಖಂಡದ ಸುತ್ತಲೂ ಇರುವಂಥ ಸಮುದ್ರಗಳು ಹೆಸರು ಕೊಟ್ಟಿದ್ದಾರೆ, ನೋಡೋಣ ಒಂದ್ಸಲ ಬರೀ. ಬೇರೆಂಟ್ಸ್ ಸಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಗೊತ್ತಿರಲಿ. ಸೊ ನಿಮ್ಮ ಎದುರುಗಡೆ ಮ್ಯಾಪ್ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮ್ಯಾಪ್ನಲ್ಲಿ ಕೊಟ್ಟಿರ್ತಾರೆ. ಏಷ್ಯಾ ಖಂಡ ಮ್ಯಾಪ್ ತೆಗೆರೆ. ಸೊ ಏಷ್ಯಾ ಖಂಡದ ಅತ್ಯಂತ ಉತ್ತರದಲ್ಲಿರುವ ದೇಶ ಯಾವುದು? ರಷ್ಯಾ. ರಷ್ಯಾ ದೇಶದ ಉತ್ತರದಲ್ಲಿ ಸಣ್ಣ ಪುಟ್ಟ ಸಮುದ್ರಗಳು ಬರ್ತಾವ. ಇವು ರಷ್ಯಾ ದೇಶದ ಉತ್ತರದಲ್ಲಿರುವಂಥ ಸಮುದ್ರಗಳು ಯಾವ್ದ್ಯಾವುದು? ಬೇರೆಂಟ್ಸ್ ಸಿ, ಕಾರಾ ಸಿ, ಲೆಪ್ಟಿವ್ ಸಿ, ಈಸ್ಟ್ ಸೈಬೇರಿಯನ್ ಸಿ. ಸೈಬೇರಿಯಾ ಗೊತ್ತಿದೆಯಲ್ಲ, ಎಲ್ಲಿದೆ? ರಷ್ಯಾ ದೇಶದ ಉತ್ತರ ಭಾಗದಲ್ಲಿ. ಸೊ ಇವಿಷ್ಟು ಎಲ್ಲಿ ಬರ್ತಾವ ಅಂದ್ರೆ ರಷ್ಯಾ ದೇಶದ ಉತ್ತರದಲ್ಲಿ ಬರುವಂತ ಸಮುದ್ರಗಳು. ನೆಕ್ಸ್ಟ್ ಚುಕ್ಚಿ ಸಿ, ಬೇರಿಂಗ್ ಸಿ. ಸೊ ಬೇರಿಂಗ್ ಸಿ ಆಗ್ಲೇ ಹೇಳಿದೆ ನಾನು. ಉತ್ತರ ಅಮೆರಿಕ ಖಂಡ ಮತ್ತು ಏಷ್ಯಾ ಖಂಡಗಳನ್ನ ಬೇರ್ಪಡಿಸುವಂತ ಸಮುದ್ರ ಯಾವುದು ಅಂತ ಕೇಳಿದ್ರೆ ಬೇರಿಂಗ್ ಸಿ, ಮಧ್ಯದಲ್ಲಿ ಬರುವಂಥದ್ದು. ನೆಕ್ಸ್ಟ್ ಸಿ ಆಫ್ ಒಖಾಸ್ಕ್, ಸಿ ಆಫ್ ಜಪಾನ್. ಸೊ ಸಿ ಆಫ್ ಜಪಾನ್ ಅಂದ್ರೆ ಜಪಾನ್ ದೇಶದಲ್ಲಿ ಬರುವಂತ ಒಂದು ಸಮುದ್ರ. ಎಲ್ಲೋ ಸಿ, ಹಳದಿ ಸಮುದ್ರ ಎಲ್ಲಿ ಬರುತ್ತೆ? ಚೈನಾ ಹತ್ರ. ಈಸ್ಟ್ ಚೈನಾ ಸಿ ಹೆಸರಲ್ಲೇ ಇದೆ, ಚೀನಾ ದೇಶದಲ್ಲೇ ಬರುತ್ತೆ ಪಕ್ಕದಲ್ಲಿ. ಸೌತ್ ಚೈನಾ ಸಿ, ಚೀನಾ ದೇಶದ ದಕ್ಷಿಣದಲ್ಲಿ. ಬೇ ಆಫ್ ಬೆಂಗಾಲ್, ನಮ್ಮ ಭಾರತದ ಪೂರ್ವದಲ್ಲಿ ಬರುವಂತಹ ಒಂದು ಕೊಲ್ಲೆ, ಬಂಗಾಳ ಕೊಲ್ಲೆ. ಅರೇಬಿಯನ್ ಸಿ, ಭಾರತದ ಪಶ್ಚಿಮದಲ್ಲಿರುವಂಥ ಸಮುದ್ರ. ಪರ್ಷಿಯನ್ ಗಲ್ಫ್, ನಾವು ಅರೇಬಿಯನ್ ಕಂಟ್ರೀಸ್ ಅಂತ ಓದ್ತೀವಿ. ಯಾವ್ದಾದ್ರು ಸೌದಿ ಅರೇಬಿಯಾ, ಯೆಮೆನ್, ಓಮನ್, ಕುವೈತ್, ಕತಾರ್, ಅಲ್ಲಿ ಬರುವಂಥ ಒಂದು ಗಲ್ಫ್ ಯಾವುದು ಅಂದರೆ ಪರ್ಷಿಯನ್ ಗಲ್ಫ್. ನೆಕ್ಸ್ಟ್ ರೆಡ್ ಸಿ, ಆಫ್ರಿಕಾದ ಈಶಾನ್ಯ ಭಾಗದಲ್ಲಿ ಬರುವಂಥ ಒಂದು ಸಮುದ್ರ ರೆಡ್ ಸಿ. ಅದೇ ರೀತಿಯಾಗಿ ಆಫ್ರಿಕಾದ ಉತ್ತರದಲ್ಲಿ ಏಷ್ಯಾ ಖಂಡದ ಪಶ್ಚಿಮದಲ್ಲಿ ಬರುವಂಥ ಸಮುದ್ರ ಯಾವುದು ಅಂದರೆ ಮೆಡಿಟರೇನಿಯನ್ ಸಿ. ನೆಕ್ಸ್ಟ್ ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಿ ಆ್ಯಂಡ್ ಅರಲ್ ಸಿ. ಸೊ ಏಷ್ಯಾ ಖಂಡದ ಸುತ್ತಮುತ್ತಲೂ ಇರುವಂಥ ಇವೆಲ್ಲ ಸಮುದ್ರಗಳು. ಇದು ಹೆಸರನ್ನು ಗೊತ್ತಿರಬೇಕು, ಎಕ್ಸಾಮ್ನಾಗ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಮುದ್ರಗಳನ್ನು ದಯವಿಟ್ಟು ಓದ್ಕೊಳ್ಳಿ. ಸೊ ಇಷ್ಟೊತ್ತನ ನನ್ನ ಕ್ಲಾಸ್ ಕೇಳಿದರೆ, ಸೊ ಈ ಕ್ಲಾಸ್ ನಿಮಗೆ ಎಫೆಕ್ಟಿವ್ ಆಗಬೇಕಂದ್ರೆ ನಿಮ್ಮ ಹತ್ರ ಏನಿರಬೇಕು ಅಂದರೆ ಅಟ್ಲಸ್ ಇರಬೇಕು, ಮ್ಯಾಪ್ ಇರಬೇಕು. ಅಂದಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ಕ್ಲಾಸ್ ಹೇಳ್ದಲ್ಲ, ಇಲ್ಲಿವರೆಗೂ ಅಟ್ಲಸ್ ಇಲ್ಲ ಅಂದರೆ ಓಕೆ. ಇನ್ನು ಮುಂದೆ ಯಾರ ಹತ್ರ ನಿಮ್ಮ ಹತ್ರ ಅಟ್ಲಸ್ ಇದೇನೋ, ಹಾಗಾದರೆ ಏಷ್ಯಾ ಮ್ಯಾಪನ್ನು ತೆಗೀರಿ. ಏಷ್ಯಾ ಮ್ಯಾಪನ್ನು ತೆಗೆದು ಸೊ ಏನೇನು ಮಾಡ್ತೀನಿ ಆ ಮ್ಯಾಪ್ನಲ್ಲಿ ನೋಡ್ಕೊತ ಹೋಗ್ರಿ, ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಏನೇನು ಹೇಳಿದೆ ನಾನು? ಬೌಂಡ್ರೀಸ್ ಬಗ್ಗೆ ಹೇಳಿದೆ.
ಏನೇನು ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಯುರೋಪ್, ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಆಫ್ರಿಕಾ, ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ನಾರ್ತ್ ಅಮೇರಿಕಾ ಆ್ಯಂಡ್ ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಆಸ್ಟ್ರೇಲಿಯಾ ಅಂತ ಹೇಳಿದೆ. ಹೌದಾ, ಅದನ್ನು ಮ್ಯಾಪ್ನಲ್ಲಿ ಇಂಡಿಕೇಶನ್ ಮಾಡ್ತೀನಿ. ಹಾಗಾದರೆ ನೀವು ಕೂಡ ಮ್ಯಾಪ್ನಲ್ಲಿ ನೋಡಿ, ಅಟ್ಲಸ್ ಇದ್ದವರು. ಸೊ ಯಾರ ಹತ್ರ ಇಲ್ಲ, ನಿಮ್ಮ ಹತ್ರ ಮೊಬೈಲ್ ಅಂತೂ ಇರುತ್ತೆ ಅಲ್ಲ, ಸೊ ಮೊಬೈಲ್ನಲ್ಲೇ ಗೂಗಲ್ ಮ್ಯಾಪ್ ತೆಗೆರೆ, ಗೂಗಲ್ ಸರ್ಚ್ ಮಾಡಿ ಏಷ್ಯಾ ಮ್ಯಾಪ್ ಅಂತ ಹಾಕ್ರೆ, ಸೊ ಆ ಮ್ಯಾಪ್ನಲ್ಲೂ ಕೂಡ ನೀವು ನೋಡ್ಬೋದು. ಹಾಗಾದರೆ ಬರ್ರಿ, ಏಷ್ಯಾ, ಬೌಂಡ್ರೀಸ್ ಆಫ್ ಏಷ್ಯಾ ವಿತ್ ಯುರೋಪ್ ಕಾಂಟಿನೆಂಟ್ ಅಂತ ಹೇಳಿದೆ. ಸೊ ಇದೇನು ಖಾಲಿ ಪ್ಲೇಸ್ ಕಾಣಿಸ್ತಾ ಇದೆ ಅಲ್ಲ, ದಿಸ್ ಈಸ್ ಯುರೋಪ್ ಕಾಂಟಿನೆಂಟ್. ಯಾವ ಖಂಡ ರೀ ಅದು? ಯುರೋಪ್ ಖಂಡ. ಬರಿತೀನಿ ನೋಡ್ರಿ ಇಲ್ಲಿ, ದಿಸ್ ಈಸ್ ಯುರೋಪ್ ಕಾಂಟಿನೆಂಟ್. ಸೊ ಇಲ್ಲಿ ಏನು ಕಲರ್ ಕಾಣಿಸ್ತಾ ಇದೆ ಅಲ್ಲ, ಇದೆಲ್ಲ ಏಷ್ಯಾ ಖಂಡ. ಏಷ್ಯಾ ಖಂಡ ಯುರೋಪ್ ಖಂಡಗಳನ್ನ ಬೇರ್ಪಡಿಸುವ ಅಂಶಗಳು ಅಂದ್ರೆ ಹೇಳಿದೆ ಏನಂತೇಳಿ, 2 ಪರ್ವತ ಶ್ರೇಣಿಗಳು ಮತ್ತು 2 ಸಮುದ್ರಗಳು, ಟೋಟಲ್ 4 ಅಂಶಗಳು. ಹಾಗಾದ್ರೆ ಪರ್ವತ ಶ್ರೇಣಿಗಳು ಯಾವ್ದ್ಯಾವುದು? ಒಂದು ಯುರಾಲ್ ಪರ್ವತ ಶ್ರೇಣಿ, ಮತ್ತೆ ಇನ್ನೊಂದು ಯಾವುದು? ಕಾಕಸಸ್ ಪರ್ವತ ಶ್ರೇಣಿ. ಎಲ್ಲಿ ಬರ್ತಾವ ಮ್ಯಾಪ್ನಲ್ಲಿ ನೋಡೋಣ ಬರ್ರಿ. ಸೊ ಇಲ್ಲಿಂದ ಸ್ಟಾರ್ಟ್ ಇದೆ ಯುರಾಲ್ ಮೌಂಟೇನ್ಸ್ ಅಥವಾ ಪರ್ವತ ಶ್ರೇಣಿ. ಓಕೆ, ಗ್ರೂಪ್ ಆಫ್ ಮೌಂಟೇನ್ಸ್ ಈಸ್ ನೋನ್ ಆಸ್ ಶ್ರೇಣಿ ಅಂತ ಕರೀತಾರೆ. ಶ್ರೇಣಿ ಅಂದ್ರೆ ಪರ್ವತಗಳ ಒಂದು ಸಾಲು, ಪರ್ವತಗಳ ಒಂದು ಪಂಕ್ತಿಯನ್ನು ಏನಂತ ಕರೀತಾರೆ? ಮೌಂಟೇನ್ ರೇಂಜ್. ಕ್ಲಿಯರ್? ಸೊ ಇದು ಯುರಾಲ್ ಪರ್ವತ ಶ್ರೇಣಿ. ಹಾಗಾದ್ರೆ ಕಾಕಸಸ್ ಪರ್ವತ ಶ್ರೇಣಿ ಎಲ್ಲಿದೆ ಅಂತ ನೋಡಿದ್ರೆ ಇಲ್ಲಿ ಬರ್ತಾವ ನೋಡ್ರಿ. ಸೊ ಇದು ಇದೆ ಬ್ಲ್ಯಾಕ್ ಸಿ, ಇದು ಕಪ್ಪು ಸಮುದ್ರ, ಆಮೇಲೆ ಇದು ಕ್ಯಾಸ್ಪಿಯನ್ ಸಮುದ್ರ. 2 ಸಮುದ್ರಗಳು ಯಾವ್ದ್ಯಾವ್ದು ಅಂತ ಹೇಳಿದೆ ನಾನು? ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ. ಇನ್ನೊಂದು ಯಾವುದು? ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿ. ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಸರೋವರ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಕ್ಯಾಸ್ಪಿಯನ್ ಸಿ ಅಥವಾ ಲೇಕ್ ಅಂತ ಕರಿಬಹುದು. ಹಾಗಾದ್ರೆ ಇವೆರಡು ಸಮುದ್ರಗಳ ಮಧ್ಯೆ ಬರುವಂತ ಪರ್ವತ ಶ್ರೇಣಿ ಯಾವುದು ಅಂದ್ರೆ ಕಾಕಸಸ್ ಪರ್ವತ ಶ್ರೇಣಿ. ಯಾವ ಶ್ರೇಣಿ? ಕಾಕಸಸ್. ಬರೀತೀನಿ ನೋಡ್ರಿ, ಕಾಕಸಸ್, ಕಾಕಸಸ್ ಪರ್ವತ ಶ್ರೇಣಿ. ಓಕೆ, ಇದು ಒಂದು. ಆಮೇಲೆ ಈ ಪರ್ವತ ಶ್ರೇಣಿ ಹೆಸರೇನು? ಯುರಾಲ್ ಪರ್ವತ ಶ್ರೇಣಿ. ಯುರಾಲ್, ಯುರಾಲ್ ಪರ್ವತ ಶ್ರೇಣಿ. ಕ್ಲಿಯರಾ? ಅಟ್ಲಸ್ ನಲ್ಲಿ ನೋಡ್ತಾ ಇದ್ದೀರಾ? ಕೊಟ್ಟಿರ್ತಾರೆ ನೋಡ್ರಿ, ಫಿಸಿಕಲ್ ಮ್ಯಾಪ್ ನಲ್ಲಿ ಕೊಟ್ಟಿರ್ತಾರೆ. ಯುರಾಲ್ ಪರ್ವತ ಶ್ರೇಣಿ, ಕಾಕಸಸ್ ಪರ್ವತ ಶ್ರೇಣಿ, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ ಅಥವಾ ಬ್ಲ್ಯಾಕ್ ಸಿ. ಸೊ 4 ಅಂಶಗಳು ಏನ್ ಮಾಡ್ತವೆ? ಇದು ಕ್ರಸ್ಟ್ ಮೇಲೆ, ಭೂಮಿಯ ಚಿಪ್ ಮೇಲೆ ಈ 2 ಖಂಡಗಳನ್ನ ಪಡಿಸುತ್ತವೆ. ಈ 2 ಖಂಡಗಳನ್ನ ಬೇರ್ಪಡಿಸುವಂತಹ ಅಂಶಗಳು. ಕ್ಲಿಯರ್? ಇದು ಬೌಂಡ್ರೀಸ್ ಯಾವ ಖಂಡದ್ದು? ಏಷ್ಯಾ ಮತ್ತು ಯುರೋಪ್ ಖಂಡದ್ದು. ಅದೇ ರೀತಿಯಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಅಂಶಗಳು ಯಾವ್ದ್ಯಾವುದು ನೋಡೋಣ ಬನ್ನಿ. ಒಂದ್ಸಲ ಲೊಕೇಶನ್ ಹೇಳ್ತೀನಿ ನೋಡ್ರಿ. ಲೊಕೇಶನ್. ಸೊ ಇದು ಕಲರ್ಫುಲ್ ಏನೇ ಕಾಣಿಸ್ತಾ ಇದೆ, ಏಷ್ಯಾ ಖಂಡ. ಹಾಗಾದ್ರೆ ಆಫ್ರಿಕಾ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿದೆ. ಏಷ್ಯಾ ಖಂಡದ ನೈಋತ್ಯದಲ್ಲಿದೆ ಆಫ್ರಿಕಾ ಖಂಡ. ಇಲ್ಲಿ ಜಸ್ಟ್ ಮಾರ್ಕ್ ಮಾಡ್ತೀನಿ ನೋಡ್ರಿ ಇಲ್ಲಿ. ಸೊ ದಿಸ್ ಈಸ್ ಆಫ್ರಿಕಾ ಕಾಂಟಿನೆಂಟ್. ಓಕೆ, ಹಾಫ್ ಪೋರ್ಷನ್ ಮಾತ್ರ ಕಾಣಿಸ್ತಾ ಇದೆ, ಇರಲಿ, ನಮ್ಗೆ ಇಷ್ಟೇ ಬೇಕು. ಇದು ಆಫ್ರಿಕಾ ಖಂಡ. ಹಾಗಾದ್ರೆ ಈ ಕಡೆದು ಕಲರ್ ಕಾಣಿಸ್ತಾ ಇದೆ ಅಲ್ಲ, ಇದು ಏಷ್ಯಾ ಖಂಡ, ಇದು ಆಫ್ರಿಕಾ ಖಂಡ. ಇಲ್ಲಿ ಬೇರ್ಪಡಿಸುವ ಅಂಶಗಳು ಯಾವ್ದ್ಯಾವುದು ಅಂದಾಗ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕೆನಾಲ್ ಯಾವುದು ಅಂದ್ರೆ ಸುವೇಸ್ ಕೆನಾಲ್. ಯಾವ ಕೆನಾಲ್ ಇದು? ಕೆನಾಲ್ ಯಾವ ಕೆನಾಲ್ ಇದು? ಸುವೇಸ್ ಕೆನಾಲ್. SUEZ. ಕೆನಾಲ್ ಅಂದ್ರೆ ಕಾಲುವೆ, ಸುವೇಸ್ ಕಾಲುವೆ. ತಿಳಿತಾ? ಇದು ಒಂದು ಅಂಶ. ಸೊ ಈ ಕಾಲುವೆ ಬರೋದ್ರಿಂದ ಏನಾಯ್ತು? ಆ ಕಡೆದು ಏಷ್ಯಾ ಖಂಡ, ಈ ಕಡೆದು ಆಫ್ರಿಕಾ ಖಂಡ. ಓಕೆ, ನೆಕ್ಸ್ಟ್ ಮತ್ತೆ ಯಾವುದು? 2 ಸಮುದ್ರಗಳು ಕೂಡ ನಿಮಗೆ ಗೊತ್ತಿರಬೇಕು. ಯಾವ್ಯಾವ ಸಮುದ್ರ? ಆಫ್ರಿಕಾ ಖಂಡದ ಉತ್ತರದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ಮೆಡಿಟರೇನಿಯನ್ ಸಮುದ್ರ. ಮೆಡಿಟರೇನಿಯನ್ ಸಮುದ್ರ ನೋಡ್ರಿ. ಈ ಸಮುದ್ರ ಮಧ್ಯದಲ್ಲಿ ಇರೋದ್ರಿಂದ ಏನಾಯ್ತು? ಆ ಕಡೆ ಪಾರ್ಟ್ ಏಷ್ಯಾ ಖಂಡ, ಈ ಕಡೆ ಪಾರ್ಟ್ ಯಾವುದು? ಆಫ್ರಿಕಾ ಖಂಡ ಅಂತ ಹೇಳಿ ಬೇರ್ಪಡಿಸುತ್ತಿದೆ ಮೆಡಿಟರೇನಿಯನ್ ಸಮುದ್ರ. ಮೆಡಿಟರೇನಿಯನ್ ಸಮುದ್ರ, ಸುವೇಸ್ ಕಾಲುವೆ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಪೋರ್ಷನ್, ಇಲ್ಲೂ ಕೂಡ ಒಂದು ಸಮುದ್ರ ಇದೆ. ಇದು ಆಫ್ರಿಕಾ ಖಂಡದ ಈಶಾನ್ಯದಲ್ಲಿ ಬರುವಂತ ಸಮುದ್ರ. ಸಮುದ್ರ ಹೆಸರೇನು ಅಂದ್ರೆ ರೆಡ್ ಸಿ ಅಥವಾ ಕೆಂಪು ಸಮುದ್ರ. ಸೊ ಇದು ಮಧ್ಯದಲ್ಲಿ ಇರೋದ್ರಿಂದ ಆ ಕಡೆ ಪಾರ್ಟ್ ಯಾವುದು? ಏಷ್ಯಾ, ಈ ಕಡೆ ಪಾರ್ಟ್ ಆಫ್ರಿಕಾ.
ಅದೇ ರೀತಿಯಾಗಿ ಇಲ್ಲಿ ಒಂದು ಜಲಸಂಧಿ ಬರ್ತದೆ ನೋಡಿ, ಇಲ್ಲಿ ಡಾಟ್ ಇಟ್ಟಿನಲ್ಲ, ಇದು ಜಲಸಂಧಿ. ಹಾಗಾದ್ರೆ ಇಲ್ಲಿರುವಂತಹ ಜಲಸಂಧಿ ಯಾವುದು? ಬಾಬ್ ಎಲ್ ಮಂದೇಬ್. ಬಾಬ್ ಎಲ್ ಮಂದೇಬ್ ಜಲಸಂಧಿ ಹೆಸರು ಇದು. ಒಂದು ವೇಳೆ ಎಕ್ಸಾಮ್ನಲ್ಲೇ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಅವಾಗ ಈ ಹೆಸರು ಹೇಳ್ಬೇಕು, ಬಾಬ್ ಎಲ್ ಮಂದೇಬ್. ಇಲ್ಲಿ ಬರುವಂಥದ್ದು ತಿಳಿತಾ? ನೆಕ್ಸ್ಟ್, ಈ ಜಲಸಂಧಿ ಆದ ನಂತರ ಮತ್ತೆ ಇಲ್ಲಿ ಖಾರಿ ಕಾಣಿಸ್ತಾ ಇದೆನಾ, ದಿಸ್ ಪೋರ್ಷನ್, ಇದಕ್ಕೆ ಏನಂತ ಕರೀತಾರ ಅಂದ್ರೆ ಏಡನ್ ಖಾರಿ. ಯಾವ ಖಾರಿ? ಏಡನ್ ಖಾರಿ. ಸೊ ಇಷ್ಟು ಅಂಶಗಳು, ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳನ್ನ ಬೇರ್ಪಡಿಸುವ ಅಂಶಗಳು ಮೆಡಿಟರೇನಿಯನ್ ಸಮುದ್ರ, ಸುಯೇಸ್ ಕಾಲುವೆ, ಕೆಂಪು ಸಮುದ್ರ, ಜಲಸಂಧಿ ಯಾವುದು? ಬಾಬೆಲ್ ಮಂದೇಬ್ ಜಲಸಂಧಿ. ಅದಾದ್ಮೇಲೆ ಖಾರಿ ಯಾವುದು ಅಂದ್ರೆ ಏಡನ್ ಖಾರಿ. ತಿಳಿದ? ಯಾವ ಯಾವ ಖಂಡಗಳು? ಏಷ್ಯಾ ಮತ್ತು ಆಫ್ರಿಕಾ. ಇದಿಷ್ಟು ನೆನ್ಪಿಡ್ಬೇಕು. ಸೊ ನೆಕ್ಸ್ಟ್ ಒನ್, ಏಷ್ಯಾ ವಿತ್ ನಾರ್ತ್ ಅಮೇರಿಕಾ ನೋಡೋಣ. ಸೊ ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕಾ ಖಂಡಗಳನ್ನು ಬೇರ್ಪಡಿಸುವ ಅಂಶಗಳಂದಾಗ ಯಾವ್ದ್ಯಾವ್ದು ಬಂದಿತ್ತು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಬೇರಿಂಗ್ ಜಲಸಂಧಿ ಬಂದಿತ್ತು, ಅದರ ಜೊತೆಗೆ ಬೇರಿಂಗ್ ಸಮುದ್ರ, ಹೆಸರು ಸೇಮ್ ಇದೆ, ಜಲಸಂಧಿ ಮತ್ತು ಬೇರಿಂಗ್ ಸಮುದ್ರ. ಸೊ ಇಲ್ಲಿ ನೋಡಿ, ವರ್ಲ್ಡ್ ಮ್ಯಾಪ್ ಇದು. ಇಲ್ಲಿ ಏಷ್ಯಾ ಖಂಡ ಇದೆ. ಏಷ್ಯಾ ಖಂಡದ ಪೂರ್ವದಲ್ಲಿ ಯಾವ ಖಂಡವಿದೆ ಅಂತ ಕೇಳಿದ್ರೆ ಯಾವ ಖಂಡ ಹೇಳ್ತೀರಿ? ಯಾವ್ದು ಬರುತ್ತೆ ಆ ಕಡೆ? ಅಲ್ಲಿ ಪೆಸಿಫಿಕ್ ಓಷಿಯನ್. ಪೆಸಿಫಿಕ್ ಓಷನ್ ಸ್ವಲ್ಪ ಆ ಕಡೆ ಯಾವುದು? ಅಗೇನು ನಾರ್ತ್ ಅಮೇರಿಕಾ ಕಾಂಟಿನೆಂಟ್. ಬಹಳ ದೂರ ಇಲ್ಲ ರೀ, ಅಕ್ಕಪಕ್ಕದಲ್ಲೇ ಅದ. ಸೊ ಏಷ್ಯಾ ಖಂಡದ ಪೂರ್ವದಲ್ಲಿ ಬರುವಂತ ಖಂಡ ಯಾವುದು ಅಂದ್ರೆ ನಾರ್ತ್ ಅಮೇರಿಕಾ. ಇಲ್ಲಿ ನೋಡ್ರಿ, ಸೊ ಏಷ್ಯಾ ಖಂಡದ ಈ ಪೋರ್ಷನ್ ಏನಿದೆಯಲ್ಲ ಇಲ್ಲಿ ಕಟ್ ಆಗಿದೆ ನೋಡ್ರಿ. ಓಕೆ, ಕಾಣಿಸ್ತಾ ಇದೆನಾ? ದಿಸ್ ಈಸ್ ಏಷ್ಯಾ. ಹೆಸರು ಬರಿತಾ ಇದ್ದೀನಿ, ಇದು ಏಷ್ಯಾ. ಅಥವಾ ಏಷ್ಯಾ ಖಂಡದ ಉತ್ತರದಲ್ಲಿರುವ ದೇಶ ಯಾವುದು ಅಂದ್ರೆ ರಷ್ಯಾ ಅಂತ ಹೇಳ್ಬೋದು, ರಷ್ಯಾ ದೇಶ. ಈ ಉತ್ತರ ಅಮೆರಿಕಾ ಖಂಡದ ಈ ಭಾಗ ಇದೆಯಲ್ಲ, ಇದು ಅಲಸ್ಕಾ ಅಂತ ಕರಿತೀವಿ. ಅಲಸ್ಕಾ ಅಮೆರಿಕಾದ ಒಂದು ರಾಜ್ಯದ ಹೆಸರು ಅಂತ ಹೇಳಿದ್ದೀನಿ. ಹಾಗಾಗಿ USA ಅಂತ ಬರಿತೀನಿ ನೋಡ್ರಿ, USA ಅಂದ್ರೆ ಅಮೆರಿಕಾ. ಸೊ ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕಾ ಖಂಡಗಳನ್ನ ಬೇರ್ಪಡಿಸುವ ಜಲಸಂಧಿ ಈ ಭಾಗದಲ್ಲಿದೆ. ಜಲಸಂಧಿ ಯಾವುದು ಅಂತ ಕೇಳಿದ್ರೆ ಬೇರಿಂಗ್ ಜಲಸಂಧಿ, ಬೇರಿಂಗ್ ಸ್ಟ್ರೇಟ್ ಅಥವಾ ಜಲಸಂಧಿ. ಹಾಗಾದ್ರೆ ಬೇರಿಂಗ್ ಸಮುದ್ರ ಎಲ್ಲಿದೆ ರೀ ಅಂತ ಕೇಳಿದ್ರೆ ಈ ಭಾಗದಲ್ಲಿ. ಸೊ ದಿಸ್ ಇಸ್ ಬೇರಿಂಗ್ ಸಿ. ಕ್ಲಿಯರ್? ಸೊ ಒಂದು ಸಮುದ್ರ, ಒಂದು ಜಲಸಂಧಿ, ಇಷ್ಟೇ ಮಾತ್ರ ಕೆಲಸ. ಸೊ ಇನ್ ಕೇಸ್ ಏನಾದ್ರೂ ಯಾವ ಎರಡು ದೇಶಗಳನ್ನ ಬೇರ್ಪಡಿಸುತ್ತದೆ ಅಂತ ಕೇಳಿದ್ರೆ ರಷ್ಯಾ ಮತ್ತು ಅಮೆರಿಕ. ಪರ್ಟಿಕ್ಯುಲರ್ ಕಂಟ್ರೀಸ್ ಕೇಳಿದ್ರೆ ರಷ್ಯಾ ಅಮೆರಿಕಾಗಳನ್ನ ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ. ಇಲ್ಲೇ ಪಾಸ್ ಆಗುತ್ತೆ ಏನು? ಇಂಟರ್ನ್ಯಾಷನಲ್ ಡೇಟ್ ಲೈನ್, ಡೇಟ್ ಅನ್ನ ಸೆಟ್ ಮಾಡುವಂತ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವುದು? 180 ಡಿಗ್ರಿ ಲಾಂಗಿಟ್ಯೂಡ್. ಓಕೆ, ನೆಕ್ಸ್ಟ್ ಒನ್. ಇವಾಗ ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡಗಳನ್ನ ಬೇರ್ಪಡಿಸುವ ಅಂಶಗಳು ಅಂದ್ರೆ ಇಲ್ಲಿ ಬರ್ರಿ. ಇವಾಗ ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡಗಳನ್ನ ಬೇರ್ಪಡಿಸುವ ಅಂಶ ಅಂದಾಗ ಯಾವ್ದ್ಯಾವ್ದು? ಒಂದು ಜಲಸಂಧಿ ಹೇಳಿದೆ, ಒಂದು ಸಮುದ್ರ ಹೇಳಿದೆ. ಸೊ ಏಷ್ಯಾ ಖಂಡ ಇದೆಲ್ಲ ಕಾಣಿಸ್ತಾ ಇದೆನಾ? ಇದು ಇಂಡೋನೇಷಿಯಾ ದೇಶ. ಯಾವ ದೇಶ ಇದು? ಗ್ರೂಪ್ ಆಫ್ ಐಲ್ಯಾಂಡ್ಸ್. ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇಸ್ ನೋನ್ ಆಸ್ ವಾಟ್? ಇಂಡೋನೇಷಿಯಾ ಆರ್ಕಿಪೆಲಾಗೋ ಅಂತ ಕರೀತಾರೆ. ಆರ್ಕಿಪೆಲಾಗೋ ಗೊತ್ತಿರಲಿ, ಆರ್ಕಿಪೆಲಾಗೋ ಅಂದ್ರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಆರ್ಕಿಪೆಲಾಗೋ ಅಂದ್ರೆ ದ್ವೀಪಗಳ ಒಂದು ಸಮೂಹವನ್ನ ಆರ್ಕಿಪೆಲಾಗೋ ಅಂತ ಕರೀತಾರೆ. ಇದೆಲ್ಲ ಪಾರ್ಟ್ ಯಾವ ದೇಶ ಅಂತ ಕೇಳಿದ್ರೆ ಇಂಡೋನೇಷಿಯಾ. ಯಾವ್ದ್ರಿ? ದಿಸ್ ಇಸ್ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾ ಯಾವ ಖಂಡದಲ್ಲಿ ಬರುವಂತ ಒಂದು ದೇಶ ಅಂದ್ರೆ ಏಷ್ಯಾ. ಹೌದಾ ಇಲ್ಲ? ಏಷ್ಯಾದಲ್ಲಿ ಬರುವಂತ ಒಂದು ದೇಶ. ಹಾಗಾದ್ರೆ ಈ ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡಗಳನ್ನ ಬೇರ್ಪಡಿಸುವ ಅಂಶಗಳಂದಾಗ ಒಂದು ಜಲಸಂಧಿ ಬರುತ್ತೆ. ಜಲಸಂಧಿ ಹೆಸರು ಏನು ಅಂದ್ರೆ ಟಾರೆಸ್ ಜಲಸಂಧಿ. ಮ್ಯಾಪ್ನಲ್ಲಿ ನೋಡ್ತಾ ಹೋಗ್ರೆ ಟಾರೆಸ್ ಜಲಸಂಧಿ. ಒಂದು ವೇಳೆ ಏನಾದ್ರೂ ಸಮುದ್ರದ ಹೆಸರು ಕೇಳಿದ್ರೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳನ್ನ ಬೇರ್ಪಡಿಸುವ ಸಮುದ್ರ ಯಾವುದು ಅಂದ್ರೆ ಇಲ್ಲಿ ಬರುವಂತಹ ಸಮುದ್ರ ಅರಾಫುರ ಸಮುದ್ರ. ಯಾವುದು? ಅರಾಫುರ ಸಮುದ್ರ. ಇವೆರಡು ಪಾಯಿಂಟ್ಸ್ ಅನ್ನ ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್. ಸೊ ಇದು
ಏಷ್ಯಾ ಯಾವ್ಯಾವ ಖಂಡಗಳೊಂದಿಗೆ ಬೌಂಡ್ರಿಯನ್ನು ಶೇರ್ ಮಾಡುತ್ತೆ ಅಂಥೇಳಿ ಗೊತ್ತಾಯ್ತು. ನೆಕ್ಸ್ಟ್ ಒಂದು, ಸೊ ಅವಾಗಲೇ ಹೇಳಿದ್ದೆ ಏಷ್ಯಾ ಖಂಡದ ಸುತ್ತಮುತ್ತಲು ಇರುವಂಥ ಸಮುದ್ರಗಳು ಕೂಡ ನಮಗೆ ಗೊತ್ತಿರಬೇಕು ಅಂತ ಹೇಳಿ. ಸೊ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಆ ಸಮುದ್ರಗಳ ಲೊಕೇಶನ್ ಮ್ಯಾಪ್ ಮೂಲಕ ಇಂಡಿಕೇಟ್ ಮಾಡೋಣ. ಹೌದಾ? ಕ್ಲಾಕ್ ವೈಸ್ ಡೈರೆಕ್ಷನ್, ಗಡಿಯಾರದ ದಿಕ್ಕಿಗೆ ಅನುಸಾರವಾಗಿ ತಿಳಿತಾ ಬನ್ನಿ. ಸೊ ಇದೆಲ್ಲ ಏಷ್ಯಾ ಖಂಡ. ಹೌದಾ? ಸೊ ಏಷ್ಯಾ ಖಂಡದ ಇಲ್ಲಿ ಬರುವಂಥ ಸಮುದ್ರಗಳು ಯಾವ್ದು? ಫಸ್ಟ್ ಹೇಳಿದೆ ನಿಮಗೆ ಯಾವುದು? ಬೇರೆಂಟ್ಸ್ ಸಿ ಇಲ್ಲಿ ಬರುವಂಥದ್ದು. ಬರೀತೀನಿ ನೋಡ್ರಿ ಇಲ್ಲಿ, ಬೇರೆಂಟ್ಸ್ ಸಿ, ಬೇರೆಂಟ್ಸ್ ಸಮುದ್ರ. ಅದಾದ್ಮೇಲೆ ಅದರ ಬಲಭಾಗದಲ್ಲಿ ಬರುತ್ತೆ ಕಾರಾ ಸಿ. ಸೊ ದಿಸ್ ಈಸ್ ಕಾರಾ ಸಿ. ಆಮೇಲೆ ಅದರ ಪಕ್ಕದಲ್ಲಿ ಇದೆ ಲ್ಯಾಪ್ಟೇವ್ ಸಿ, LAPTEV, ಲ್ಯಾಪ್ಟೇವ್ ಸಿ. ಅದಾದ್ಮೇಲೆ ಬೇರಿಂಗ್ ಸಿ ಇಲ್ಲಿದೆ, ಬೇರಿಂಗ್ ಸಿ. ಬೇರಿಂಗ್ ಸಿಗಿಂತ ಮುಂಚೆ ಮೇಲ್ಭಾಗದಲ್ಲಿ ಚುಕ್ಚಿ ಸಿ ಅಂತ ಬರುತ್ತೆ, ಅದನ್ನು ಗೊತ್ತಿರಲಿ. ಚುಕ್ಚಿ ಸಿ, ಚುಕ್ಚಿ ಸಿ ಆದ್ಮೇಲೆ ಕೆಳಭಾಗದಲ್ಲಿ ಬೇರಿಂಗ್ ಸಿ, ಬೇರಿಂಗ್ ಸಮುದ್ರ. ಕ್ಲಿಯರ್? ಅದಾದ್ಮೇಲೆ ಈ ಭಾಗದಲ್ಲಿ ಸಿ ಆಫ್ ಒಖಾಸ್ಕ್ ಅಂತ ಇದೆ, ಸಿ ಆಫ್ ಒಖಾಸ್ಕ್. ಅದಾದ್ಮೇಲೆ ಹಂಗೆ ಕೆಳಗೆ ಬರ್ರೆ ಜಪಾನ್ ದೇಶ. ಇದು ಜಪಾನ್ ದೇಶದ ಇಲ್ಲಿ ಇನ್ಸೈಡ್ನಲ್ಲಿ ಸಿ ಆಫ್ ಜಪಾನ್ ಅಂತ ಇದೆ, ಅಂದರೆ ಜಪಾನ್ ಸಮುದ್ರ ಅಂತಾನೆ ಅರ್ಥ. ಸಿ ಆಫ್ ಜಪಾನ್. ಓಕೆ, ಸಿ ಆಫ್ ಜಪಾನ್. ಇನ್ನೊಂದ್ಸಲ ಬೇರೆನ್ ಸಿ, ಕಾರಾ ಸಿ, ಲ್ಯಾಪ್ಟೇವ್ ಸಿ, ಚುಕ್ಚಿ ಸಿ. ಇವು ರಷ್ಯಾ ದೇಶದ ಮೇಲ್ಭಾಗದಲ್ಲಿ ಚುಕ್ಚಿ ಸಿ. ಅದಾದ್ಮೇಲೆ ಕೆಳಭಾಗದಲ್ಲೇ ಬೇರಿಂಗ್ ಸಿ, ಸಿ ಆಫ್ ಒಖಾಸ್ಕ್, ಸಿ ಆಫ್ ಜಪಾನ್. ಮತ್ತೆ ಇದು ಚೈನಾ ದೇಶ ಇದೆ ನೋಡ್ರಿ, ಚೈನಾ ಅಂತ ಬರ್ದಿದ್ದಾರೆ. ಸೊ ಚೈನಾ ದೇಶಕ್ಕೆ ಹತ್ಕೊಂಡು 3 ಸಮುದ್ರಗಳದವ್ರೆ. ಒಂದು LOC ಈ ಭಾಗದಲ್ಲಿ ಇದೆ, LOC ಹಳದಿ ಸಮುದ್ರ. ಆಮೇಲೆ ಈಸ್ಟ್ ಚೈನಾ ಸಿ. ಈಸ್ಟ್ ಅಂದ್ರೆ ಏನು? ಪೂರ್ವ ದಿಕ್ಕು. ಚೀನಾ ದೇಶದ ಪೂರ್ವದಲ್ಲಿರುವಂಥ ಸಮುದ್ರ ಯಾವುದು ಅಂದ್ರೆ ಈಸ್ಟ್ ಚೈನಾ ಸಿ, ಪೂರ್ವ ಚೀನಾ ಸಮುದ್ರ. ಸೊ ಚೀನಾ ದೇಶದ ದಕ್ಷಿಣದಲ್ಲಿ ಯಾವ ಸಮುದ್ರ? ಸೌತ್ ಚೈನಾ ಸಿ ಅಂತ ಬರುತ್ತೆ, ಸೌತ್ ಚೈನಾ ಸಿ ಅಥವಾ ದಕ್ಷಿಣ ಚೀನಾ ಸಮುದ್ರ. ಅದೇ ರೀತಿಯಾಗಿ ಕೆಳಭಾಗದಲ್ಲಿ ನೆಕ್ಸ್ಟ್ ಬೇ ಆಫ್ ಬೆಂಗಾಲ್. ನಮ್ಮ ಭಾರತದ ಪೂರ್ವದಲ್ಲಿರುವಂಥ ಕೊಲ್ಲಿ ಯಾವುದು ಅಂದರೆ ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್. ನೆಕ್ಸ್ಟ್ ಅರೇಬಿಯನ್ ಸಿ, ಭಾರತದ ಪಶ್ಚಿಮದಲ್ಲಿರುವಂಥ ಸಮುದ್ರ ಯಾವುದು? ಅರೇಬಿಯನ್ ಸಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಅರೇಬಿಯನ್ ಸಮುದ್ರದ ನೀರು ಒಳಗಡೆ ಹೋಗಿದೆ, ಈ ಭೂಪ್ರದೇಶದ ಒಳಗಡೆ. ಇಲ್ಲಿ ಒಂದು ಖಾರಿ ಬರುತ್ತೆ, ಖಾರಿ ಹೆಸರು ಏನು ಅಂದರೆ ಪರ್ಷಿಯನ್ ಖಾರಿ ಅಥವಾ ಪರ್ಷಿಯನ್ ಗಲ್ಫ್ ಅಂತ ಕರೀತಾರೆ. ಗಲ್ಫ್ ಅಂದರೆ ಖಾರಿ, ಬೇ ಅಂದರೆ ಕೊಲ್ಲಿ. ಸೊ ಇದು ಪರ್ಷಿಯನ್ ಖಾರಿ. ಮತ್ತೆ ವಾಪಸ್ ಬರೋಣ ಅರೇಬಿಯನ್ ಸಿ. ಮತ್ತೆ ಅರೇಬಿಯನ್ ಸಿಯಿಂದ ಮತ್ತೆ ಈ ಕಡೆ ಹೋಗೋಣ. ಇಲ್ಲಿ ಒಂದು ಗಲ್ಫ್ ಇದೆ. ಯಾವ ಗಲ್ಫ್ ಅಂದರೆ ಗಲ್ಫ್ ಆಫ್ ಏಡನ್, ಗಲ್ಫ್ ಆಫ್ ಏಡನ್, ಗಲ್ಫ್ ಆಫ್ ಏಡನ್ ಅಥವಾ ಏಡನ್ ಖಾರಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಖಾರಿಯ ಒಳಗಡೆ ಹೋದ್ರೆ ರೆಡ್ ಸಿ ಅಂತ ಇದೆ ಅಥವಾ ಕೆಂಪು ಸಮುದ್ರ. ಯಾವ ಸಮುದ್ರ? ಕೆಂಪು ಸಮುದ್ರ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಆಫ್ರಿಕಾ ಖಂಡದ ಉತ್ತರದಲ್ಲಿರುವಂಥ ಸಮುದ್ರ ಯಾವುದು? ಅಥವಾ ಏಷ್ಯಾ ಖಂಡದ ಪಶ್ಚಿಮದಲ್ಲಿರುವಂಥ ಸಮುದ್ರ ಯಾವುದು? ಮೆಡಿಟರೇನಿಯನ್ ಸಮುದ್ರ. ಯಾವ ಸಮುದ್ರ ಅದು? ಮೆಡಿಟರೇನಿಯನ್ ಸಮುದ್ರ. ಅದಾದ್ಮೇಲೆ ಕಪ್ಪು ಸಮುದ್ರ, ಈ ಭಾಗದಲ್ಲಿ ಬರುವಂಥ ಸಮುದ್ರ ಬ್ಲ್ಯಾಕ್ ಸಿ ಅಂತ ಕರೀತಾರೆ. ನೆಕ್ಸ್ಟ್ ಕ್ಯಾಸ್ಪಿಯನ್ ಸಿ. ಯಾವ ಸಿ ಇದು? ಕ್ಯಾಸ್ಪಿಯನ್ ಸಿ. ನೆಕ್ಸ್ಟ್ ಅರಲ್ ಸಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅರಲ್ ಸಿ, ಅರಲ್ ಸಿ. ಸೊ ಇದಿಷ್ಟು ಸಮುದ್ರಗಳು ಏಷ್ಯಾ ಖಂಡದ ಸುತ್ತಲೂ ಇರುವಂಥ ಸಮುದ್ರಗಳು. ಇದು 1-2 ಸಲ ರಿಪೀಟ್ ಮಾಡಬೇಕು, ಓದಬೇಕು, ಅಂದಾಗ ನೆನ್ಪುಳಿಯೋದು ಸಾಧ್ಯತೆ. ಸೊ ಇದಿಷ್ಟು ಏಷ್ಯಾ ಖಂಡದ ಕುರಿತು ವಿವರಿಸಿದ್ದೇನೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಆಫ್ರಿಕಾ ಖಂಡದ ಕುರಿತು ಕೂಡ ಇದೇ ರೀತಿಯಾಗಿ ಹೇಳ್ಕೊತ ಹೋಗ್ತೀನಿ ಕ್ಲಾಸನ್ನು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.